ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥಭೂತೆ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ
ಹರಿ ಓಂ ಹರಿ ಓಂ. ಇವತ್ತು ಪ್ರವಚನ ಪ್ರಾರಂಭ ಮಾಡುವ ಮೊದಲು ನನ್ನ ಸಾವಿರಾರು ಶ್ರೋತೃಗಳಿಗೆ ಕ್ಷಮೆ ಕೇಳ್ಕೊಳ್ತಾ ಇದ್ದೇನೆ. 4-5 ದಿನಗಳವರೆಗೆ ನಾನು ಪ್ರವಚನ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಕೆಮ್ಮು ನೆಗಡಿ ಇತ್ತು, ಮಾತನಾಡಲಿಕ್ಕೆ ಅನಾನುಕೂಲ ಆಗ್ತಾಯಿತ್ತು ಅಂತ ತಿಳ್ಕೊಂಡಂತೇಳಿ ನಾನು ಮಾಡಲಿಲ್ಲ. ಆದರೆ ಈ 4-5 ದಿನಗಳಲ್ಲಿ ನೂರಾರು ಜನ ಆಚಾರ್ಯ 2-3 ದಿವಸದಿಂದ ಪ್ರವಚನ ಬರ್ತಾ ಇಲ್ಲ, ಸೌಖ್ಯವಾಗಿದ್ದೀರಲ್ಲ, ಚೆನ್ನಾಗಿದ್ದೀರಲ್ಲ ಅಂತ ಮೆಸೇಜ್ಗಳು, ಆನಂತರ ಅನೇಕ ಜನ ಫೋನ್ ಮಾಡಿ ಕೇಳಿದ್ದಾರೆ. ನಿಜವಾಗಿಯೂ ಇಷ್ಟು ಜನ ಶ್ರೋತೃಗಳು ನೀವು ಪರಮಾತ್ಮನ ಮಹಿಮೆಯನ್ನು ಕೇಳ್ತೀರಿ, ಸಂತೋಷ ಪಡ್ತೀರಿ, ನನ್ನ ಯೋಗಕ್ಷೇಮದ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಿ. ಒಬ್ಬ ಧರ್ಮ ಪ್ರಚಾರ ಮಾಡಬೇಕು ಅಂತಿಕೊಂಡಂತಕ್ಕಂಥ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚೇನು ಬೇಕು? ಪರಮಾತ್ಮನ ಮಹಿಮೆಯನ್ನು ಮನಸ್ಸು ಕೊಟ್ಟು ಕೇಳುವ, ಅಷ್ಟೇ ನನ್ನ ಬಗ್ಗೆ ಕಾಳಜಿ ಮಾಡುವ ಎಲ್ಲ ನನ್ನ ಶ್ರೋತೃವರ್ಗ, ಆಧ್ಯಾತ್ಮ ಬಂಧುಗಳಿಗೆ ಪರಮಾತ್ಮ ಆಯುರಾರೋಗ್ಯಾದಿಗಳನ್ನು ಕೊಟ್ಟು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ತಿಳ್ಕೊಂಡಂತ ನಾನು ಪ್ರಾರ್ಥಿಸ್ತೇನೆ. ನಾವು 4-5 ದಿನಗಳ ಹಿಂದೆ, ಅಂದರೆ ಟೀಕಾಕೃತ್ಪಾದರ ಆರಾಧನೆ ಹಿಂದೆ 59ನೆಯ ಹೆಸರಾಗಿರ್ತಕ್ಕಂಥ ಶ್ರೀಕೃಷ್ಣ ಅನ್ನುವ ಶಬ್ದದ ಬಗ್ಗೆ ವಿವರಣೆಯನ್ನು ಮಾಡಿದ್ದೆವು. ಕೃಷ್ಣ ಲೋಹಿತಾಕ್ಷ 60ನೇ ಹೆಸರು ಲೋಹಿತಾಕ್ಷ. ಲೋಹಿತಾಕ್ಷ ಅಂತ ತಿಳ್ಕೊಂಡಂತಂದರೆ ಈ ಸಂಪೂರ್ಣ ಜಗತ್ತಿಗೆ ಆಶ್ರಯವನ್ನು ಕೊಟ್ಟವನು, ಸಂಪೂರ್ಣ ಸಂಪತ್ತಿಗೆ ಆಶ್ರಯವನ್ನು ಕೊಟ್ಟವನು ಅಂತ ಅರ್ಥ. ಯಾವ ವ್ಯಕ್ತಿಯ ಆಶ್ರಯ ಇಲ್ಲದೆ ಇದ್ದರೆ ನಾವು ಸೃಷ್ಟಿಗೆ ಬರಲಿಕ್ಕೆ ಸಾಧ್ಯವಿರಲಿಲ್ಲ. ನಂತರ ನಮ್ಮ ಸುಖ, ಉನ್ನತಿ ಇತ್ಯಾದಿ ಆನಂತರ ಆಮೇಲೆ. ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ, ಪರಮಾತ್ಮ ಸೃಷ್ಟಿ ಯಾಕೆ ಮಾಡಿದ? ಸೃಷ್ಟಿಗೆ ಬಂದಿದ್ದೇವೆ ಅಂತ ತಿಳ್ಕೊಂಡಂತ ಹೇಳಿ ನಮಗೆ ಈ ಸುಖ ದುಃಖ ಇತ್ಯಾದಿಗಳಲ್ಲೂ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರದಲ್ಲಿ ಸ್ವಾಪ್ಯ ಅವಸ್ಥೆಯಲ್ಲಿ ದುರ್ಗಾದೇವಿ ತಂದುಕೊಟ್ಟಿರ್ತಕ್ಕಂತಹ ಆ ನಿದ್ರಾವಸ್ಥೆಯಲ್ಲಿ, ಮೂರ್ಛಾವಸ್ಥೆಯಲ್ಲಿ ನಾವು ಇರ್ತಾ ಇದ್ದೆವು. ನಿಶ್ಚಿಂತೆ ಇತ್ತಲ್ಲ? ಇಲ್ಲ. ಮೂರ್ಛಾವಸ್ಥೆ ಯಾಕೆ ಬರ್ತದೆ? ಬ್ರೇನಿನ ಮೇಲೆ ಭಾಳ ಪ್ರೆಷರ್ ಬಂದ ಕ್ಷಣಕ್ಕೇನೆ ಮನುಷ್ಯ ಮೂರ್ಛಿತನಾಗ್ತಾನೆ. ಆ ಪ್ರೆಷರಿನ, ಆ ದುಃಖದ ಅನುಭವ ಮೂರ್ಛಾವಸ್ಥೆಯಲ್ಲೂ ಕೂಡ ಆ ಜೀವಕ್ಕೆ ಆಗ್ತಾ ಇರ್ತದೆ. ಆದರೆ ಅದನ್ನು ಮನಸ್ಸು ಕೆಲಸ ಮಾಡೋದಿಲ್ಲ ಅಂತ ಗ್ರಹಣ ಮಾಡೋದಿಲ್ಲ. ಆದರೆ ಸ್ವರೂಪ ಮನಸ್ಸು ಇದ್ದೇ ಇದೆ, ಜಾಗೃತವಾಗಿದೆ. ಆ ಸ್ವರೂಪ ಮನಸ್ಸು ಹೇಗೆ ಅಂತಿಕೊಂಡಂತಾರೆ, ಪಂಜರದಲ್ಲಿ ಸಿಕ್ಕ ಗಿಳಿಯಂತೆ, ಹಕ್ಕಿಗಳಂತೆ ಯಾವಾಗ ನಾನು ಹೊರಗೆ ಬಿದ್ದೇನು, ನಾನು ಯಾವಾಗ ಹೊರಗೆ ಬಿದ್ದೇನು ಅಂತೇಳಿ ದಾರಿ ಕಾಯ್ತಾ ಇರ್ತೇವೆ. ಅಂಥ ನಮ್ಮನ್ನು ಸೃಷ್ಟಿಗೆ ತಂದು ಉಪಕಾರ ಮಾಡ್ತಕ್ಕಂಥವನು ಪರಮಾತ್ಮ ಅಲ್ರಿ. ಮತ್ತು ಲೋಹಿತ ಅಂದರೆ ಕೆಂಪು, ಅಕ್ಷ ಅಂದರೆ ಕಣ್ಣು. ಕೆಂಪು ಕಣ್ಣು ಮತ್ತು ಈ ಸಂಪೂರ್ಣ ಸೃಷ್ಟಿಗೆ, ಸಂಪತ್ತಿಗೆ ಆಶ್ರಯ ಅಂತ ಹೇಗೆ ಅರ್ಥ ಮಾಡ್ತೀರಿ? ಇದೇ ಸಂಸ್ಕೃತ ಭಾಷೆಯ, ವೇದ ಭಾಷೆಯ ವೈಶಿಷ್ಟ್ಯ, ವೈದಿಕ ಪ್ರಯೋಗಗಳ ವೈಶಿಷ್ಟ್ಯ. ಲೋಹಿತ ಅಂತಿಕೊಂಡಂತಂದರೆ
ಕೆಂಪು ಬಣ್ಣ, ಇದು ರಜೋಗುಣದ ಪ್ರತಿನಿಧಿ. ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಬೇಕಾಗಿದ್ದರೆ ಪರಮಾತ್ಮ ತಾನು ರಜೋಗುಣಕ್ಕೆ ಉನ್ನಾಹವನ್ನು ಕೊಡ್ತಾನೆ. ಮಹತ್ತತ್ವವೇ ಇರಲಿ, ಆನಂತರ ಅಹಂಕಾರ ತತ್ವವೇ ಇರಲಿ, ಅಲ್ಲಿ ರಜೋಗುಣದ ಪ್ರಾಧಾನ್ಯ ಹೆಚ್ಚು. ಆದ್ದರಿಂದಾಗಿ ಈ ಜಗತ್ತಿನ ಸೃಷ್ಟಿಗೆ ಕ್ರಿಯಾತ್ಮಕತೆ ಇದು ರಜೋಗುಣದ ಸ್ವಭಾವ. ಆ ರಜೋಗುಣಕ್ಕೆ ಲೋಹಿತಾನಾಂ ಅಂದರೆ ರಜೋಗುಣದಿಂದ ಉತ್ಪನ್ನವಾದ ಸಂಪೂರ್ಣ ಜಗತ್ತಿಗೆ, ಆನಂತರ ಅನೇಕ ವಿಧ ಸಂಪತ್ತಿಗೆ ಯಾವನು ಆಶ್ರಯನು ಅವನು ಲೋಹಿತಾಕ್ಷ. ಲೋಹಿತಾನಾಂ ಕ್ಷಿತಿ ಆಶ್ರಯ ಲೋಹಿತಾಕ್ಷ. ಕ್ಷಿತಿ ಎತ್ತಿಕೊಂಡಂಥದ್ದಲ್ಲಿ ಇತಿ ಅಂತನೂ ಲೋಪವಾಗ್ತದೆ, ವಿಸರ್ಗ ಬರ್ತದೆ, ಅದು ವ್ಯಾಕರಣದ ನಿಯಮ. ಕ್ಷಿ ನಿವಾಸಗತ್ಯೋ ಅಂತಿಕೊಂಡಂತನ್ನುವ ಧಾತು. ಅದರಿಂದ ಸಂಪೂರ್ಣ ಸೃಷ್ಟಿಗೆ ಆಶ್ರಯನು ಯಾರೋ ಅವನು ಲೋಹಿತಾಕ್ಷ. ಈ ರೀತಿಯಾದ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿರತಕ್ಕಂಥ ಮಹಾನ್ ಗ್ರಂಥ ಅಂತಿಕೊಂಡಂತಂದರೆ ಬೃಹತಿ ಸಹಸ್ರ. ಬೃಹತಿ ಸಹಸ್ರದ 60ನೇ ಮಂತ್ರ ಅಪ್ರತಿಷ್ಕುತಃ ಯ ಏಕಶ್ಚರ್ಷಣೀನಾಂ ವಸೂನಾಂ ಇರಜ್ಯತಿ ಇಂದ್ರಃ ಪಂಚಕ್ಷತೀನಾಂ ಇಂದ್ರಮ್ಮೋ ವಿಶ್ವತಸ್ಪರಿ ಹವಾಮಹೇ. ಉಪಕಾರ ಮಾಡಿದ ಆ ದೇವತೆಗಳನ್ನು ಪರಮಾತ್ಮನನ್ನು ಕರೆದು ಪ್ರಾರ್ಥನೆ ಮಾಡುವ ಮಂತ್ರಗಳು ಋಗ್ವೇದದ ಮಂತ್ರಗಳು. ಆ ಪರಮಾತ್ಮ ಹೇಗಿದ್ದಾನೆ? ಚರ್ಷಣೀನಾಂ, ಅವನಿಂದ ಸೃಷ್ಟರಾದ ಪ್ರಜೆಗಳು. ಆ ಪ್ರಜೆಗಳು ಅಥವಾ ಚರ್ಷಣಿ ಅಂತಿಕೊಂಡಂತಂದರೆ ಜ್ಞಾನ. ಜ್ಞಾನಕ್ಕೂ ಅಧಿಪತಿ ಅವನೇ. ತಾನು ಸೃಷ್ಟಿ ಮಾಡಿದ ಚರಾಚರ ಜಗತ್ತಿಗೂ ಕೂಡ ಅವನೇ ಪ್ರತಿನಿಧಿ, ಪರಮಾತ್ಮ ಸ್ವಾಮಿ, ಅಧಿಕಾರಿ. ಆದ್ದರಿಂದಾಗಿ ಪರಮಾತ್ಮ ಹೇಗಿದ್ದಾನೆ? ಅಪ್ರತಿಷ್ಕುತಃ. ಷ್ಕುತಃ ಅಂದರೆ ಪ್ರತಿಷ್ಕುತಃ ಅಂದರೆ ಪ್ರತಿದ್ವಂದ್ವಿ. ಯಾವ ಪರಮಾತ್ಮನಿಗೆ ಪ್ರತಿದ್ವಂದ್ವಿಯೇ ಇಲ್ಲ, ಅವನ ಸಮಾನವೇ ಯಾರೂ ಇಲ್ಲ ಅಂತಂದಮೇಲೆ ಅವನಕ್ಕಿಂತ ಉತ್ತಮರಂತೂ ಸರ್ವತಾ ಇಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಅಪ್ರತಿಷ್ಕುತಃ ಅಪ್ರತಿದ್ವಂದ್ವ ಅಂತ ಅರ್ಥ. ಅವನಿಗೆ ಸಮಾನರು ಇಲ್ಲ, ಅವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ತಯಾರಾಗ್ತಕ್ಕಂಥವ್ರು ಯಾರೂ ಇಲ್ಲ, ತಯಾರಾದವರು ಉಳಿಯೋದು ಕೂಡ ಇಲ್ಲ. ಇಂಥ ಪರಮಾತ್ಮ ಯ ಏಕಃ, ಇವನೇ ಸರ್ವೋತ್ತಮ ಸರ್ವಶ್ರೇಷ್ಠ. ಅಲ್ರಿ, ಏಕಶಬ್ದಕ್ಕೆ ಒಂದು ಅಂತ ಅರ್ಥ ಮಾಡಬೇಕು. ಅದನ್ನು ಬಿಟ್ಟು ಹೌದು ಏಕಶಬ್ದಕ್ಕೆ ಮುಖ್ಯ ಅಂತೂ ಅರ್ಥ ಇದೆ. ಏಕೋ ಮುಖ್ಯಾನ್ಯ ಕೇವಲ ಅಂತಿಕೊಂಡಂತೇಳಿ ಮುಖ್ಯ ಅನ್ಯ ಕೇವಲ ಅಂತ 3 ಅರ್ಥ ಇವೆ. ಸ ಏಕಃ, ಆ ಒಬ್ಬನೇ ವ್ಯಕ್ತಿ, ಸರ್ವಶ್ರೇಷ್ಠನಾದ ವ್ಯಕ್ತಿ. ಪಂಚಕ್ಷಿತೀನಾಂ, ಕ್ಷಿತಿ ಅಂದರೆ ಭೂಮಿ, ಉಪಲಕ್ಷಣತೆಯ ಸೃಷ್ಟಿ. 5 ವಿಧವಾದ ಬುದ್ಧಿಯುಳ್ಳ ಸೃಷ್ಟಿ. ಬುದ್ಧಿಯಿಂದ ಕೆಲಸವನ್ನು ಮಾಡುವ ಪ್ರಾಣಿಗಳಿಗೂ ಬುದ್ಧಿ ಇರ್ತದೆ, ವೃಕ್ಷಕ್ಕೂ ಬುದ್ಧಿ ಇರ್ತದೆ, ಸೀಮಿತ. ಆದರೆ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಆನಂತರ ಚಕ್ರವರ್ತಿಗಳಿಗೆ ಹಾಗೂ ಮನುಷ್ಯರಿಗೆ ಪರಮಾತ್ಮ ವಿವೇಕ ಶಕ್ತಿಯನ್ನು ಕೊಟ್ಟಿದ್ದಾನೆ, ವಿಶೇಷವಾದ ವಿವೇಕ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇಷ್ಟು ಜನರನ್ನು ಸೃಷ್ಟಿ ಮಾಡಿದ ಅವರಿಗೆ ಮತ್ತು ಜಗತ್ತಿನಲ್ಲಿ ವಸು ಅಂತಂದರೆ ರತ್ನಗಳು, 5 ವಿಧವಾದ ರತ್ನಗಳು. 5 ವಿಧವಾದ ರತ್ನ ಅಂತಿಕೊಂಡಂತಂದರೆ ಪಚ್ಚೆ, ಹಸಿರು ಬಣ್ಣದ ರತ್ನ,
ಮಾಣಿಕ್ಯ, ಆನಂತರ ಕೆಂಪು ಬಣ್ಣದ ವಜ್ರ, ನೀಲ ಬಣ್ಣದ ವಜ್ರ, ಹವಳ, ಇವೆಲ್ಲವೂ ಕೂಡ ಪಂಚರತ್ನ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತವೆ. ಆದರೆ ಇದು ವ್ಯಾವಹಾರಿಕವಾದ ಪಂಚರತ್ನ. ಆದರೆ ಮಹಾಭಾರತ ಹೇಳ್ತಾರೆ ಏನು ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿ ಎರಡು ರತ್ನಗಳು, ಒಂದು ಜಡರತ್ನ ಪಾಷಾಣಖಂಡ, ಇನ್ನೊಂದು ಸುಭಾಷಿತ ಅಂದರೆ ಜ್ಞಾನಿಗಳ ಉಪದೇಶ. ಒಂದು ಸುಭಾಷಿತ ನೆನಪಿಗೆ ಬರ್ತಾ ಇಲ್ಲ. ಪೃಥ್ವಿಯಲ್ಲಿ ಎರಡು ರತ್ನಗಳು, ರತ್ನ ಸಂಜ್ಞಾ ವಿಧೀಯತೆ. ಒಂದು ಕಲ್ಲು ಯಾವುದನ್ನು ಲಕ್ಷಾವಧಿ ರೂಪಾಯಿ ಕೊಟ್ಟು ತೆಗೆದುಕೊಳ್ತೇವೆ. ಎರಡನೇದ್ದು ಪರಮಾತ್ಮನ, ದೇವತೆಗಳ, ಋಷಿಗಳ, ಗುರುಗಳ ಉಪದೇಶ. ಅದಕ್ಕೆ ವಸು ಅಂತ ತಿಳ್ಕೊಂಡಂತ ಹೇಳಿದ್ರು. ಸುಭಾಷಿತಕ್ಕೆ ಶ್ರೇಷ್ಠವಾದ ರತ್ನ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಆ ಎಲ್ಲ ಜ್ಞಾನಕ್ಕೂ ಪರಮಾತ್ಮ ಏನಾಗಿದ್ದಾನೆ? ಇರಜ್ಯತಿ ಅಂತ ತಿಳ್ಕೊಂಡಂತಂದರೆ ಐಶ್ವರ್ಯವನ್ನು ಕೊಟ್ಟು ಅವುಗಳಂತ ನದೀನದಲ್ಲಿ ಇಟ್ಕೊಳ್ತಾನೆ, ಅಂದರೆ ರಾಜನಾಗಿದ್ದಾನೆ ಅಂತ ಅರ್ಥ. ಪಂಚವಿಧ ದೇವತೆಗಳಿಗೂ, ಪಂಚವಿಧ ಸಂಪತ್ತಿಗೂ, 5 ವಿಧ ಉಪದೇಶಕ್ಕೂ. 5 ವಿಧ ಉಪದೇಶ ಹೇಗೆ? 5 ವಿಧ ಉಪದೇಶ ಅಂತ ತಿಳ್ಕೊಂಡಂತಂದರೆ, ಒಂದು ವೇದ, ಆನಂತರ ಷಡಂಗಗಳು, ಮೂರನೇದ್ದು ಬ್ರಹ್ಮಸೂತ್ರ, ಮಹಾಭಾರತ, ಪಂಚರಾತ್ರ. ಋಗಾದಯಶ್ಚ ಚತ್ವಾರಃ ಪಂಚರಾತ್ರಂಚ ಭಾರತಂ ಮೂಲರಾಮಾಯಣಂ ಚೈವ. ಈ ರೀತಿಯಾಗಿರ್ತಕ್ಕಂಥ 5 ಗ್ರಂಥಗಳು ನಮಗೆ ಅತ್ಯಂತ ಶ್ರೇಷ್ಠವಾದ ಸ್ವತಃ ಪ್ರಮಾಣಗಳು. ಆದ್ದರಿಂದಾಗಿ ಅವುಗಳನ್ನು ಪರಮಾತ್ಮ ಅದರ ರಾಜನಾಗಿ ನಮ್ಮ ಜ್ಞಾನಕ್ಕೂ, ಗುರುವು ಕೊಡುವ ನಮ್ಮ ಉಪದೇಶಕ್ಕೂ ಮತ್ತು ನಮಗೂ ಆಶ್ರಯದಾತನಾಗಿದ್ದಾನೆ. ನಾವೇನು ಕೊಡ್ತೇವೆ ಅವನಿಗೆ? ಯಾಕೆ ನಮಗೆ ಈ ಉಪಕಾರ ಮಾಡಬೇಕು? ಯಾಕೆ ನಮಗೆ ಅವನು ರಾಜನಾಗಬೇಕು? ಯಾಕೆ ಅಂತ ತಿಳ್ಕೊಂಡಂತಂದರೆ, ಆ ವ್ಯಕ್ತಿ ಷಡ್ಗುಣೇಶ್ವರ್ಯ ಸಂಪನ್ನ, ಉದಾರಿ, ಉಪಕಾರಿ ಅಂಥ ಪರಮಾತ್ಮ, ಅಂಥ ಭಗವಂತನನ್ನು ಇಂದ್ರಂ ವಿಶ್ವತಸ್ಪರಿ ಹವಾಮಹೆ, ಆ ಪರಮಾತ್ಮನನ್ನು ವಿಶ್ವತಃ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ಪರಿ ಅಂತಂದರೆ ಮರಾಠಿಯಲ್ಲಿ ದೇವಕನ್ಯಾ ಅಂತ ಆಗ್ತದೆ. ಇಲ್ಲಿ ನಮ್ಮ ಅಭೀಷ್ಟ ಸಿದ್ಧಿಗೋಸ್ಕರ, ನಮ್ಮ ಅಭೀಷ್ಟ ಸಿದ್ಧಿ ಮೋಕ್ಷಕ್ಕೋಸ್ಕರ ಹವಾಮಹೆ, ನಾವು ಆಹ್ವಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ಎಲೆ ಪರಮಾತ್ಮ ಇದೇ ರೀತಿ ಅನುಗ್ರಹವನ್ನು ಮಾಡ್ತಾ ಇರು ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ಭಗವಂತನಿಗೆ ಲೋಹಿತಾಕ್ಷ ಅಂತ ತಿಳ್ಕೊಂಡಂತೇಳಿ ಹೆಸರು. ಲೋಹಿತಾನಾಂ, ರಜೋಗುಣಾನಾಂ ಅಥವಾ ರಜೋಗುಣಯುಕ್ತಾನಾಂ ಅಥವಾ ರಜೋಗುಣ ಸಹಿತಾನಾಂ ಪಂಚವಿಧ ಸೃಷ್ಟೀನಾಂ ದೇವ, ಋಷಿ, ಪಿತೃ, ಚಕ್ರವರ್ತಿ ಮತ್ತು ಮನುಷ್ಯ, ಈ ರೀತಿಯ 5 ವಿಧ ಇದಕ್ಕೆ. ಆನಂತರ ವೇದ, ಷಡಂಗ, ಬ್ರಹ್ಮಸೂತ್ರ, ಮಹಾಭಾರತ, ಪಂಚರಾತ್ರ
ಅಥವಾ ಮೂಲ ರಾಮಾಯಣ ಇತ್ಯಾದಿ ಜ್ಞಾನದ ಆ ಸಂಪತ್ತುಗಳಿಗೆ ರಾಜನಾಗಿ ಅದನ್ನು ನಮಗೆ ಕೊಡುವ, ನಮಗೆ ಅದಕ್ಕೆ ಆಶ್ರಯವನ್ನು ಕೊಡುವ ಪರಮಾತ್ಮನನ್ನು ನಾವು ಭಕ್ತಿಯಿಂದ ಕರೆಯೋಣ. ಆದ್ದರಿಂದಾಗಿ ಭಗವಂತನಿಗೆ ಲೋಹಿತಾಕ್ಷ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಪರಮಾತ್ಮನ ಕಣ್ಣು ನೋಡ್ತಾ ಇದ್ದರೆ ಕೆಂಪಗೆ ಕೆಂಪಗೆ ಅಂತ ಅನ್ನಿಸ್ತದೆ. ಪರಮಾತ್ಮನ ಕಣ್ಣು ಕೆಂಪಗೆ. ಮೊನ್ನೆ ನಮ್ಮ ಒಬ್ಬ ಶಿಷ್ಯರು ಬಂದಿದ್ದರು. ಪರಮಾತ್ಮನನ್ನು ಕಂಪಾಗಿ ಉಪಾಸನೆ ಮಾಡಬೇಕು ಅಂಥೇಳಿ ಕೃಷ್ಣ ಶಬ್ದದಲ್ಲಿ ವಿವರಣೆ ಬಂದಾಗ ಅವ್ರು ಕೇಳಿದ್ರೆ, ಏನು ರೀ ಪರಮಾತ್ಮನನ್ನು ಈ ರೀತಿಯಾಗಿ ನಾವು ಕಪ್ಪಾಗಿ ಪೂಜೆ ಮಾಡಬೇಕಾ? ಹೌದು, ಪರಮಾತ್ಮ ಆಯಾ ಯುಗದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಗುಣಗಳಿಗೆ ಉನ್ನಾಹ ಕೊಡೋದಕ್ಕೋಸ್ಕರ ಪರಮಾತ್ಮ ಸತ್ವಗುಣಕ್ಕೆ ಉನ್ನಾಹ ಕೊಡುವಾಗ ಬಿಳಿ ಬಣ್ಣದವನಾಗಿರ್ತಾನೆ, ರಜೋಗುಣಕ್ಕೆ ಉನ್ನಾಹ ಕೊಡುವಾಗ ಕೆಂಪು ಬಣ್ಣದವನಾಗಿರ್ತಾನೆ. ಆ ನಂತರ ಕಲಿಯುಗದಲ್ಲಿ ತಮೋಗುಣಕ್ಕೆ ಉನ್ನಾಹ ಕೊಡೋದಕ್ಕೋಸ್ಕರ ಕಪ್ಪು ಬಣ್ಣದವನಾಗಿರ್ತಾನೆ. ಆದರೂ ಅವನು ಸುಂದರ, ಬ್ಲ್ಯಾಕ್ ಬ್ಯೂಟಿ. ಆದರೆ ಅವನ ಕಣ್ಣುಗಳು ಕೆಂಪು ಎರಡು ರೀತಿಯಿಂದ ಆಗ್ತದೆ. ಒಂದು ಸಿಟ್ಟಿಗೆ ಬಂದರೆ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕುಡಿದ್ರೆ. ಏನು ಕುಡಿಯೋದು ನಿಮ್ಗೆ ಗೊತ್ತಿದೆ ಅಲ್ಲ? ಪರಮಾತ್ಮ ಅದರಲ್ಲಿ ಯಾವುದೂ ಅಲ್ಲ. ಪರಮಾತ್ಮನಿಗೆ ಕಣ್ಣು ಕೆಂಪಾಗೆ ಕಾಣ್ತದೆ. ಕಣ್ಣಿನ ಭಾಗ, ಕಪ್ಪು ಭಾಗ, ಬಿಳಿ ಭಾಗ ಕೆಂಪಿಲ್ಲ. ಆದರೆ ಪರಮಾತ್ಮನ ರೆಪ್ಪೆಯ ಕೆಳಭಾಗ, ಆ ಕಣ್ಣಿನ ಕೆಳಭಾಗ ಕೆಂಪಗಾಗಿವೆ. ಅದರ ರಿಫ್ಲೆಕ್ಷನ್ ಕಣ್ಣಿನ ಮೇಲೆ ಬೀಳೋದ್ರಿಂದ ಕಣ್ಣು ಕೆಂಪಗೆ ಅಂತ ಅನ್ನಿಸ್ತದೆ. ಅದಕ್ಕೆ ವರ್ಣನೆ ಮಾಡುವಾಗೆಲ್ಲ ಪರಮಾತ್ಮನಿಗೆ ಲೋಹಿತಾಕ್ಷ ಅಂತ ತಿಳ್ಕೊಂಡಂತಲೇ ಕರೀತಾರೆ. 32 ಲಕ್ಷಣಗಳಲ್ಲಿ ಶರೀರದ 5 ಅವಯವಗಳು ಉದ್ದಾಗಿರಬೇಕು, 5 ಅವಯವಗಳು ಸೂಕ್ಷ್ಮವಾಗಿರಬೇಕು, 7 ಅವಯವಗಳು ಕೆಂಪಾಗಿರಬೇಕು, 6 ತುಂಬಿರಬೇಕು, ಅದು ಉನ್ನತವಾಗಿರಬೇಕು, 3 ದಪ್ಪವಾಗಿರಬೇಕು, 3 ಗಂಭೀರವಾಗಿರಬೇಕು. ಒಟ್ಟು ಟೋಟಲ್ 32. ಅದರಲ್ಲಿ ಶರೀರದ 7 ಭಾಗ ಕೆಂಪಾಗಿರಬೇಕು ಅಂತೆ. 7 ಭಾಗ ಯಾವ್ಯಾವುದು ಕೆಂಪಾಗಿರಬೇಕು? ಒಂದು ಅಂಗೈ, ಇನ್ನೊಂದು ಅಂಗಾಲು, ಆ ನಂತರ ಕಣ್ಣಿನ ಕೆಳಭಾಗ ನೇತ್ರಾಂತ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ, ಅದರಲ್ಲಿ ಈ ಭಾಗ ಮುಖ್ಯ, ಇಲ್ಲಿ ಮತ್ತು ಇಲ್ಲಿ. ಅದು ಕೆಂಪಾಗಿದ್ದರೆ ಆರೋಗ್ಯವಂತನಾಗಿದ್ದಾನೆ ಅಂತ ಅರ್ಥ. ಆ ನಂತರ ಕೆಳಗಿನ ತೊಟ್ಟಿ, ಆ ನಂತರ ಕಿರುನಾಲಿಗೆ, ಆ ನಂತರ ಉಗುರುಗಳು. ಒಟ್ಟು 7 ಅವಯವಗಳು ಕೆಂಪಾಗಿರಬೇಕು. ಇದಕ್ಕೆ ಧಾತುಂಶ ಲಕ್ಷಣದಲ್ಲಿ ಉತ್ತಮವಾದ ಲಕ್ಷಣ, ಒಳ್ಳೆ ಪರ್ಸ್ನಾಲಿಟಿ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದಾರೆ. ಕೇವಲ ಈಗ ಮಾತ್ರ ಜನರು ಈ ರೀತಿಯಾಗಿರ್ತಕ್ಕಂಥ ಸೌಂದರ್ಯ ಶಾಸ್ತ್ರವನ್ನು ಬೆಳೆಸ್ತಾ ಇದ್ದಾರೆ, ಬ್ಯೂಟಿ ಪಾರ್ಲರ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಕೃತ್ರಿಮ. ದೇವತೆಗಳಲ್ಲಿರುವ ರೂಪ ಇದು ಒರಿಜಿನಲ್, ಸ್ವಾಭಾವಿಕ. ಅದಕ್ಕೇನೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ರಾಮ ಅವತರಿಸಿದಾಗ ಹೇಗಿದ್ದ? ಕೌಸಲ್ಯ ಅಜನಯತ್ ರಾಮಂ ದಿವ್ಯಂ ಲಕ್ಷಣ ಸಂಯುತಂ ಲೋಹಿತಾಕ್ಷ. ರಾಮ ದೂರದಿಂದ ನೋಡಿದರೆ ಕೆಂಪು ಕಣ್ಣಿನಂತೆ ಕಾಣಿಸ್ತಾ ಇತ್ತು. ಅಂದರೆ ನೇತ್ರಾಂತ ಮತ್ತು ನೇತ್ರದ ಕೆಳಭಾಗದ ತುದಿ ಕೆಂಪಗಾಗಿದ್ದರಿಂದಾಗಿ, ಅದರ ರಿಫ್ಲೆಕ್ಷನ್ ಕಣ್ಣಿನ ಮೇಲೆ ಆಗೋದರಿಂದಾಗಿ, ಹೊಳಿತಾ ಇರೋದರಿಂದಾಗಿ ಅದು ಕೆಂಪಿಗೆ ಕಾಣ್ತಾ ಇದೆ. ಇಲ್ಲ ನರಸಿಂಹ ಅವತಾರ, ವರಾಹ ಅವತಾರ,
ಶತ್ರುಗಳನ್ನು ಸಂಹಾರ ಮಾಡೋ ಕಂಪಗೆ ಕಣ್ಣಗಾಗಿತ್ತು. ಸಿಟ್ಟು ಬಂದಿತ್ತೇನು ಪರಮಾತ್ಮನಿಗೆ? ಸಿಟ್ಟು ಬಂದಿರಲಿಲ್ಲ, ಸಿಟ್ಟು ತೋರಿಸ್ತಾ ಇತ್ತು. ಪರಮಾತ್ಮನಿಗೆ ಸಿಟ್ಟು ಅಂತನ್ನುವ ದೋಷ ಇಲ್ಲ. ಪರಮಾತ್ಮ ದೋಷರಹಿತ ಆದ್ದರಿಂದಾಗಿ. ಆದರೆ ಸಿಟ್ಟನ್ನು ಕೆಲವು ಸಲ ತೋರಿಸ್ಬೇಕಾಗ್ತದೆ. ಇಲ್ಲದೇ ಇದ್ರೆ ಎದುರಿಗಿನ ವ್ಯಕ್ತಿ ಏನು ಬೇಕಾದ್ ಮಾಡ್ತಾನೆ. ಒಂದು ಗುರುಕುಲದಲ್ಲಿ ಒಬ್ಬರು ಗುರುಗಳಿದ್ದರಂತೆ. ಅವ್ರು ಸಿಟ್ಟಿಗೆ ಬರ್ತಿರಲಿಲ್ಲ. ಆಗ ವಿದ್ಯಾರ್ಥಿಗಳು ಏನು ತಿಳ್ಕೊಂಡ್ರು, ನಾವು ಏನು ಮಾಡಿದ್ರು ನಡೀತಾವೆ, ಸಿಟ್ಟಿಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಲೇಟ್ ಎದ್ದರೂ ನಡೀತದೆ, ಅಭ್ಯಾಸ ಮಾಡದೆ ಎದ್ದು ನಡೀತದೆ, ಆ ನಂತರ ಬೇರೆ ಏನೋ ಟೈಮ್ ಪಾಸ್ ಮಾಡಿದ್ರು ನಡೀತದೆ, ಈ ರೀತಿಯಾಗಿ ತಿಳ್ಕೊಂಡು ಬಿಟ್ಟಿದ್ರು. ಹಾಗಿಲ್ಲ. ಸಿಟ್ಟಿಗೆ ಬರೋದಿಲ್ಲ ಅಂತಲ್ಲ, ಸಿಟ್ಟು ಮಾಡಿ ಆ ದೋಷವನ್ನು ಆರೋಪ ಮಾಡಿಕೊಳ್ಳದೆ ಕೇವಲ ತೋರಿಕೆಗೆ ಸಿಟ್ಟನ್ನು ಮಾಡ್ತಕ್ಕಂಥ ಕ್ರಮವೂ ಕೂಡ ಇದೆ, ಮಾಡಬೇಕು. ತಪ್ಪು ಮಾಡಿದಾಗ ಶಿಷ್ಯರ ಮೇಲಾಗಲಿ, ಮಕ್ಕಳ ಮೇಲಾಗಲಿ, ಹೆಂಡತಿ ಮೇಲಾಗಲಿ, ಗಂಡನ ಮೇಲಾಗಲಿ ಸಿಟ್ಟಿಗೆ ಬರಬೇಕು. ತಪ್ಪು ಮಾಡಿದಾಗ ಯಾವಾಗಲಲ್ಲ. ಆದರೆ ಅದರ ಹಾನಿಯಾಗಿರಬಾರ್ದು. ತೋರಿಕೆ ಸಿಟ್ಟಾಗಿರಬೇಕು. ತೋರಿಕೆ ಸಿಟ್ಟು ಹೇಗಿರ್ತದೆ ಅಂತ ತಿಳ್ಕೊಂಡಂತಂದರೆ, ಒಂದು ಊರು, ಆ ಊರಿನಲ್ಲಿ ಒಂದು ಹಾವಿತ್ತು. ದಾರಿಯಲ್ಲಿ ಹೋಗಿ ಬರ್ತಕ್ಕಂಥವ್ರು ಕಷ್ಟಿತ್ತು. ಅದು ವಿಷದ ಹಾವು. ಜನರು ಸಾಯ್ತಿದ್ರು. ಮುದುಕರು ಸತ್ರು, ಯುವಕರು ಸತ್ರು, ಸಣ್ಣ ಹುಡುಗರು ಸತ್ರು, ಸಣ್ಣ ಹುಡುಗಿಯರು ಸತ್ರು, ದೇವಾಲಯಕ್ಕೆ ಹೋಗೋ ಗೃಹಿಣಿಯರು ಸತ್ತೋದ್ರು. ಆ ದಾರಿಯಿಂದ ಒಂದು ಸಲ ನಾರದರು ಬಂದರು. ನಾರದರು ಬಂದು ಹಾವಿಗೆ ಹೇಳಿದರು, ಏನು ಹಿಂದಿನ ಜನ ಪಾಪ ಮಾಡಿದೆ, ಅದಕ್ಕೋಸ್ಕರ ಏನು ಹಾವಾಗಿದ್ದೆ. ಹಾವಿಗೆ ಆಹಾರ ಗಾಳಿ ಮಾತ್ರ. ಹಾಲು ಕುಡಿಸಿದ ಹಾಲು ಕುಡಿತಂತ ನಾಟಕ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ತಾ ಅಷ್ಟೇ. ಅದರ ಮುಖ್ಯ ಆಹಾರ ಗಾಳಿ. ಈ ಜನ್ಮದಲ್ಲಿ ಯಾರು ಅಭಕ್ಷ್ಯಭಕ್ಷಣ ಮಾಡ್ತಾರೆ, ಅಪೇಯಪಾನ ಮಾಡ್ತಾರೆ, ಯಾರು ಪಿಜ್ಜಾ ಬರ್ಗರ್ ಅಂತ ಅನ್ಕೋತ ದಿನಾಲು ಹೋಟೆಲ್ನಿಂದ ತರಿಸಿ ಮಜಾ ಮಾಡ್ತಾರೆ, ತಿನ್ನಬಾರ್ದಕ್ಕಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ತಿಂತಾರೆ, ಮುಂದಿನ ಜನ್ಮದಲ್ಲಿ ದೇವರವ್ರಿಗೆ ಆಹಾರವನ್ನೇ ಕೊಡೋದಿಲ್ಲ, ಹಾವಾಗಿ ಹುಟ್ಟುತ್ತಾರೆ. ಈಗ ಅದು ಗೊತ್ತಿರೋದಿಲ್ಲ. ಗೊತ್ತಿದ್ದ ಒಟ್ಟು ಯಾವುದೇ ರೀತಿಯ ಅಪವಿತ್ರ ಆಹಾರ ಹೊಟ್ಟೆಯಲ್ಲಿ ಹೋಗಬಾರ್ದು. ಅಪವಿತ್ರ ಆಹಾರ ಹೊಟ್ಟೆಯಲ್ಲಿ ಹೋದಂತೆ ಅವನು ಹಾವಾಗಿ ಹುಟ್ಟುತ್ತಾನೆ. ಗರುಡ ಪುರಾಣ ಹೇಳ್ತದೆ. ಹಿಂದಿನ ಜನ ಪಾಪ ಮಾಡಿದೆ ಅಂತ ಹಾವಾಗಿದ್ದೆವು, ಈಗ ಮುಸ್ಲಿಂ ಜನ ಕೊಂದು ಮತ್ತೆಷ್ಟು ಪಾಪ ಕಟ್ಕೊಳಕತ್ತೆ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಹಾವು ಕೇಳ್ತಾನೆ, ನಾ ಏನು ಮಾಡಲಿ ಹಾಗಾದರೆ? ಇನ್ನಿಂದ ಯಾರಿಗೂ ಕಚ್ಚಬೇಡ, ಆಯ್ತು ನಿಮ್ಮ ಮಾತು ಕೇಳ್ತೀನಿ ಅಂತ. ಅದು ಯಾರಿಗೂ ಕತ್ತಲಿಲ್ಲ. ಹಾದಿಗೆ ಯಾರೂ ಹೋಗ್ತಿರಲಿಲ್ಲ. ಜನರು ಹೋಗ್ಲಿಕ್ಕೆ ಚಾಲು ಮಾಡಿದ್ರು. ಕೆಲವು ಸಲ ಇದು ಗಾಳಿಗೆ ಹೊರಗೆ ಬಂದಾಗ ಕಲ್ಲಿಸಿತ್ತಿದ್ರು. ಕಲ್ಲಿಸಿದ್ರೆ ಅದೇನು ಮಾಡಲಿಲ್ಲ. ಅದರಿಂದ ಅವ್ರು ಮತ್ತೆಷ್ಟು ಧೈರ್ಯ ಬಂತು. ಕೋಲಿನಿಂದ ಹೊಡೆದ್ರು, ಆದರೂ ಸುಮ್ಮಿತ್ತದು. ಕೆಲವರು ಅದನ್ನು ಹಿಡಿದು ಹೀಗೆ ಗರಗರ ತಿರುಗಿಸಿ ಎಸೆಯುತ್ತಿದ್ದರು, ಆದರೂ ಸುಮ್ಮನೆ. ನಾರದರ ಮಾತು ಕೇಳಬೇಕು ಅಂತ ಸುಮ್ಮನಿತ್ತು. ಹೀಗಾಗಿ ಮೈಯೆಲ್ಲ ಗಾಯ. ನಾರದರು ಅದೇ ರಾಸ್ತೆಯಿಂದ ವಾಪಸ್ ಬಂದರು. ನೋಡಿದ್ರೆ ಎಲ್ಲಿತ್ತು ಅದು ಹುತ್ತ ಹತ್ರ ಬಂದು ನೋಡಿದರೆ ಮೈಯೆಲ್ಲ ಗಾಯ, ನಡೆದಾಡಲಿಕ್ಕೆ ಆಗ್ತಿರ್ಲಿಲ್ಲ. ಏನು ಹೀಗ್ಯಾಕೋ? ನಿಮ್ಮ ಉಪದೇಶದ ಫಲ ರೀ. ಯಾರೂ ಕತ್ತಲಿಲ್ಲ ಅಂತ ತಿಳ್ಕೊಂಡಂತೆ ಜನರು ಬರ್ತಾರೆ, ತೋತಾರೆ, ಎಸೀತಾರೆ, ಹೊಡಿತಾರೆ, ಬಡಿತಾರೆ. ನಿಮ್ಮ ಮಾತುಗಳನ್ನ ಸುಮ್ಮನಿದ್ದೇನೆ. ಅದಕ್ಕೆ ನಾರದರು ಹೇಳಿದರು, ನಾನು ನಿನ್ನ ಕಚ್ಚಬೇಡ ಅಂತ ಹೇಳಿದ್ದೆ, ಪುಸ್ ಅಂತ ತಿಳ್ಕೊಂಡಂತೇಳಿ ಮಾಡಿ ಅಂದಿಸ್ಬೇಡ ಅಂತ ಅಂದಿದ್ದೇನು? ನಿನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿರತಕ್ಕಂಥ ಅಂದಿಸ್ಬೇಕು, ಆತ್ಮರಕ್ಷಣೆ ಮಾಡ್ಕೋಬೇಕು. ನೀನು ಹೆಡೆ ತೆಗೆದು ಪುಸ್ ಅಂತ ತಿಳ್ಕೊಂಡಂತ ದೂರ ಓಡೋಗ್ಬಿಡ್ತಾರೆ ಎಲ್ಲರೂ. ಆದ್ದರಿಂದಾಗಿ ಕ್ರೋಧ ಒಳಗೆ ತಾರಿಕೊಳ್ಳದೇ ಕೆಲವು ಸಲ ಶಿಷ್ಯರಿಗೆ, ಮಕ್ಕಳಿಗೆ,
ಅಧೀನದಲ್ಲಿರ್ತಕ್ಕಂಥವರಿಗೆ ಸರಿಯಾದ ದಾರಿ ಹಚ್ಚೋದಕ್ಕೋಸ್ಕರ ಸಿಟ್ಟು ಮಾಡಬೇಕಾಗ್ತದೆ, ಸಿಟ್ಟನ್ನು ಮಾಡುವ ನಾಟಕ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಪರಮಾತ್ಮ ನಾಟಕ ಮಾಡ್ತಾನೆ. ನರಸಿಂಹ ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನ ಕೊಲ್ಲುವಾಗ ಕೆಂಪು ಕಣ್ಣು ಮಾಡಿ ಅವನಿಗೆ ಅಂಜಿಸ್ಬಿಡ್ತಾನೆ. ಹಿರಣ್ಯಾಕ್ಷನಿಗೂ ಕೂಡ ಹಾಗೆ. ಪರಮಾತ್ಮ ರಾಮ ಕೃಷ್ಣ ಯುದ್ಧದ ಸಂದರ್ಭದಲ್ಲಿ ಕೂಡ ಕೆಂಪು ಕಣ್ಣು ಮಾಡ್ತಾಯಿದ್ರು. ಆದರೆ ಇವರ ಕ್ರೋಧ ಆ ವ್ಯಕ್ತಿಯನ್ನು ಸುಧಾರಿಸುವ ಕ್ಷಮಾಗುಣದಿಂದ ಯುಕ್ತವಾಗಿತ್ತು. ಗುರುಗಳು ಮಾಡುವ ಕ್ರೋಧ ನಮ್ಮ ತಪ್ಪನ್ನು ತೋರಿಸಿ ಕ್ಷಮೆಯನ್ನು ಮಾಡ್ತಾರೆ ಅವರು. ಪರಮಾತ್ಮನ ಕ್ರೋಧವೂ ಕೂಡ ಈ ರೀತಿಯಾಗಿ ಅವ್ಯಾಕೃತ, ಜ್ಞಾನಾನಂದಾತ್ಮಕ. ಆದ್ದರಿಂದಾಗಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಕ್ರೋಧ ಕ್ಷಮಾತ್ಮಕ ಯಸ್ಯ ಚಿದಾನಂದಾತ್ಮಕಸ್ತಥಾ. ಆ ನಂತರ ವಾಲ್ಮೀಕಿ ರಾಮಾಯಣದಲ್ಲಿ ಕಥೆ ಬರ್ತದೆ, ಸಂದರ್ಭ ಬರ್ತದೆ. ಆಚಾರ್ಯರು ತಾತ್ಪರ್ಯದಲ್ಲಿ ಕೂಡ ಆ ಸಂದರ್ಭವನ್ನು ಹೇಳ್ತಾರೆ. ರಾಮ ಬಂದ ಲಂಕಾಕ್ಕೆ, ಅವನಿಗೆ ಸಮುದ್ರ ಮಧ್ಯದಲ್ಲಿ ಅಡ್ಡಿ ಬಂತು. ನಾವು ಸೇತುವೆ ಕಟ್ಟಿದ್ರೆ ಅನೇಕ ಪ್ರಾಣಿಗಳಿಗೆಲ್ಲ ಹಿಂಸೆ ಕೊಟ್ಟಂತೆ ಆಗ್ತದೆ, ಜಲಚಲ ಪ್ರಾಣಿಗಳಿಗೆ. ಆದ್ದರಿಂದ ಬೇಡ ಅಂಥೇಳಿ ಪರಮಾತ್ಮ ಸಮುದ್ರಕ್ಕೆ ಹೇಳಿದ, ನೋಡಪ್ಪ ನಾನು ದಾರಿ ಕಾಯ್ತೀನಿ, ನೀನು ನಮಗೆ ಬೇಗ ದಾರಿ ಬಿಟ್ಟುಕೊಡು, ನಾವು ಲಂಕೆಗೆ ಹೋಗ್ತೇವೆ. ಹಾದಿ ಮಾಡಿಕೊಡು, ಅಷ್ಟು ಈ ಕಡೆ ನೀರು ಈ ಕಡೆ, ಈ ಕಡೆ ನೀರು ಈ ಕಡೆ, ಮಧ್ಯದಲ್ಲಿ ಭೂಮಿ, ಆ ರೀತಿ ಮಾಡಿಕೊಡು. ಒಂದು ದಿವಸ ಆಯಿತು, ಸಮುದ್ರ ದಾರಿ ಕೊಡಲಿಲ್ಲ. 2 ದಿವಸ ಆಯಿತು, ಸಮುದ್ರ ದಾರಿ ಮಾಡಿಕೊಡಲಿಲ್ಲ. 3 ದಿವಸ ಆಯಿತು, ಸಮುದ್ರ ದಾರಿ ಮಾಡಿಕೊಡಲಿಲ್ಲ. ಆಗ ಪರಮಾತ್ಮ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಬರ್ತದೆ, ಸಮುದ್ರಸ್ಯ ತತಃ ಕ್ರುದ್ಧೋ ರಾಮೋ ರಕ್ತಾಂತಲೋಚನಃ. ಸಮುದ್ರವನ್ನ ಮೇಲೆ ಸಿಟ್ಟಿಗೆ ಬಂದ ಪರಮಾತ್ಮ, ಸಿಟ್ಟಿಗೆ ಬಂದು ನಾಟಕ ಮಾಡಿದ, ಕಣ್ಣು ಕೆಂಪಗಾಗಿತ್ತು ಅಂತ ತಿಳ್ಕೊಂಡು ಅಂತೇಳಿ. ರಕ್ತಾಂತಲೋಚನ, ಇದೊಂದು ಭಗವಂತನ ಸೌಂದರ್ಯ. ಆ ನಂತರ ತಾತ್ಪರ್ಯನೇ ಹೇಳ್ತದೆ, ರಾತ್ರತ್ರಯೇಪಿ ಅನುಗಾಮಿನ ಮೀಕ್ಷಸೋಬ್ಧಿ. ಸಮುದ್ರ 3 ದಿನಗಳಾದರೂ ಕೂಡ ತನಗೆ ದಾರಿ ಕೊಟ್ಟಲಿಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಚುಕ್ರೋಧ, ಪರಮಾತ್ಮನ ಸಿಟ್ಟಿಗೆ ಬಂದ ನಾಟಕ ಮಾಡಿದ. ರಕ್ತ ನಯನಾಂತ ಮಯುಂಜದಬ್ಧೌ. ಕೆಂಪು ಕಣ್ಣಮೆಗೆ ಪರಮಾತ್ಮ ಮಾಡಿ ಒಂದು ಕಡೆ ನೋಡಿದರೆ ಸಮುದ್ರ ಗಾಬರಿಯಾಗಿ ತನ್ನ ಹೆಂಡತಿ ಮಕ್ಕಳು ಪರಿವಾರದ ಜೊತೆಗೆ ಪರಮಾತ್ಮ ಅರ್ಘ್ಯಪಾದ್ಯ ಇತ್ಯಾದಿಗಳನ್ನ ತೆಗೆದುಕೊಂಡು ಬಂದ. ರಾಮನ ಪೂಜೆ ಮಾಡಿದ. ಪರಮಾತ್ಮ ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸು ಅಂತ ತಿಳ್ಕೊಂಡು ಅಂತ ಕೇಳ್ಕೊಂಡು. ಯಾಕೆ? ಪರಮಾತ್ಮ, ನಾನು ಬೇಕಂತಲೇ ಲೇಟ್ ಮಾಡಿದೆ. ಯಾಕಪ್ಪ? ನಾನು ದಾರಿ ಮಾಡಿ ಕೊಡ್ತೇನೆ, ತೀರ್ ಸೈನ್ಯ ತೆಗೆದುಕೊಂಡು ಹೋಗ್ತೇವೆ ಪರಮಾತ್ಮ. ನಂತರ ಏನು ರಾಮ ಏನು ಮಾಡಿದ? ರಾಮಂದೇನು ಮಹಿಮ? ಸಮುದ್ರ ಹಾದಿ ಕೊಡ್ತು, ಹೋದ ಲಂಕಾದ್ಮೇಲೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಪರಮಾತ್ಮ ನಿನಗೆ ಅಪವಾದ ಕೊಡೋದು ಬೇಡ. ನಿನ್ನ ಕೀರ್ತಿ ಅಜರಾಮರವಾಗಬೇಕು. ಅದು ಇದ್ದೇ ಇದೆ, ಅದು ಇನ್ನೂ ಅಜರಾಮರವಾಗಬೇಕು ಅಂತ ನಾನು ನನ್ನ ಮೇಲೆ ಸೇತುವೆ ಕಟ್ಟಿ ಮುಂದೆ ಹೋಗು ಪರಮಾತ್ಮ. ನಿನಗೆ ಸಿಟ್ಟು ಬರಲಿ, ಯಾಕೆ ನೀನು ಸೌಮ್ಯ ಪರಮಾತ್ಮ. ಸಿಟ್ಟಿದ್ದರೆ ರಾವಣನ ಕೊಲ್ತಿದ್ದಿಲ್ಲ, ರಾವಣನನ್ನು ಕ್ಷಮ ಮಾಡಿಬಿಡ್ತೆ. ಅದಕ್ಕೆ ನೀನು ಸಿಟ್ಟಿಗೆ ಬರೋದಕ್ಕೋಸ್ಕರ ಬೇಕಂತ 3 ದಿವಸ ನಾನು ಲೇಟ್ ಮಾಡಿದೆ ಅಂತ. ಪರಮಾತ್ಮನಿಗೆ ರಕ್ತದ ಲೋಹಿತಾಕ್ಷ, ದುಷ್ಟರನ್ನು ಸಂಹಾರ ಮಾಡುವಾಗ, ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಾಗ ಪರಮಾತ್ಮ ತನ್ನ ಕಣ್ಣುಗಳನ್ನು ಕೆಂಪಾಗಿ ಮಾಡಿಕೊಳ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಸಮುದ್ರದ ಮೇಲೆ ಸಿಟ್ಟಿಗೆ ಬಂದಂಥ ನಾಟಕವನ್ನು ಮಾಡಿದ. ಆದ್ದರಿಂದ ಲೋಹಿತಾಕ್ಷ. ಅಥವಾ ಕೆಂಪು ಬಣ್ಣ ಬೇಗನೆ ಹರಡುತ್ತದೆ.
ಕೆಂಪು ಬಣ್ಣ ನಮ್ಮ ಕಣ್ಣಿಗೆ ಬೇಗನೆ ಆಕರ್ಷಣೆ ಮಾಡ್ತದೆ. ಅದಕ್ಕೋಸ್ಕರ ಸಿಗ್ನಲ್ಲು ಕೆಂಪಿರ್ತದೆ. ಯಾಕೆ? ಕೆಂಪು ನೋಡಿದ ಕ್ಷಣಕ್ಕೆ ಮನುಷ್ಯ ಅಲರ್ಟ್ ಆಗ್ತಾನೆ. ಅದಕ್ಕೆ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರು ಕೆಂಪು ಕುಂಕುಮ ಹಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆ? ಕೆಂಪು ನೋಡಿದ ಕ್ಷಣಕ್ಕೆ ಅಲರ್ಟ್ ಆಗ್ತಾರೆ. ಇವರು ಪರಸ್ತ್ರೀಯರು, ಇಲ್ಲಿ ನಾನು ಅವರ ಮೇಲೆ ಆಕ್ರಮಣ ಮಾಡೋದನ್ನು ನಿಲ್ಲಿಸಬೇಕು, ಸ್ಟಾಪ್, ಮುಂದೆ ಹೋಗುವಂತಿಲ್ಲ ಅನ್ನೋದಕ್ಕೋಸ್ಕರವೇ ಕೆಂಪು ಕುಂಕುಮ ಉದ್ದ ಈಗಿನವ್ರು ಹಚ್ಕೊಳ್ತಾರೆ. ನಾನು ಯಾರು ಟೀಕಾ ಮಾಡ್ತಾ ಇಲ್ಲ, ಇದ್ದು ಮಾತು ಹೇಳ್ತೇನೆ. ಹುಬ್ಬಿನ ಮಧ್ಯದಲ್ಲಿ ಒಂದು ಪೆನ್ನಿನ ತುದಿಯಷ್ಟು ಸಣ್ಣದು ಹಚ್ಕೊಳ್ತಾರೆ. ಅದು ಯಾರಿಗೆ ಕಾಣಿಸ್ಬೇಕು? ಆದ್ದರಿಂದಾಗಿ ಅವರ ಮೇಲೆ ದೃಷ್ಟಿ ಆಗ್ತದೆ, ಆದ್ದರಿಂದಾಗಿ ಮಾನಸಿಕ ವಿಕೃತಿ ಆಗ್ತದೆ. ಹೆಣ್ಣು ಮಕ್ಕಳ ಮೇಲೆ ಯಾರ ದುಷ್ಟ ದೃಷ್ಟಿ ಬೀಳಬಾರದು ಅಂತಕೊಂಡಂತಂದರೆ ಕೆಂಪು ಕುಂಕುಮ ಉದ್ದಾಗಿ ಢಾಳ ಕಾಣಿಸ್ಬೇಕು. ಆದ್ದರಿಂದಾಗಿ ಪರಮಾತ್ಮ ಕೆಂಪು ಬಣ್ಣದಂತೆ ಬೇಗನೆ ವ್ಯಾಪಿಸ್ತಾನೆ. ಅಕ್ಷ ವ್ಯಾಪ್ತವು ಅಂತ ತಿಳ್ಕೊಂಡಂತೇಳಿ ಅನ್ನುವ ಧಾತಿನ ಪ್ರಕಾರ ರೋಹಿತೆ ರಕ್ತೆ ಲೋಹಿತ ಇತಿ ಅಕ್ಷ್ಣೋತಿ, ಕೆಂಪಾದಂತೆ ಬೇಗನೆ ಹರಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಲೋಹಿತಾಕ್ಷ ಅಂತ ತಿಳ್ಕೊಂಡಂಥೇಳಿ ಕರೀತಾರೆ. ಇಂಥ ಪರಮಾತ್ಮನಿಗೆ ಲೋಹಿತಾಕ್ಷ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಮಾಂಡುಕ್ಯ ಉಪನಿಷದಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾರೆ. ಲೋಹಿತಾಖ್ಯೋ ರಕ್ತವರ್ಣೋ ಲೋಹಿತಸ್ಥೋ ಜನಾರ್ದನ. ಕೆಂಪು ಬಣ್ಣ ಇದು ರಜೋಗುಣದ ಸೂಚಕ. ಪರಮಾತ್ಮ ತಾನು ದ್ವಾಪರಾದಿ ಯುಗಗಳಲ್ಲಿ, ತ್ರೇತಾಯುಧಾದಿ ಯುಗಗಳಲ್ಲಿ ಕೆಂಪು ಬಣ್ಣದವನಾಗಿ, ಕೆಂಪು ಬಣ್ಣದ ಕಣ್ಣುಳ್ಳವನಾಗಿ ತಾನು ಈ ರೀತಿಯಾಗಿರ್ತಕ್ಕಂಥ ಬಣ್ಣವನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೋಸ್ಕರ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಲೋಹಿತಾಖ್ಯೋ ರಕ್ತವರ್ಣ ಲೋಹಿತಸ್ಥೋ ಜನಾರ್ದನ. ಕೆಂಪು ಬಣ್ಣದಲ್ಲಿ ಜನಾರ್ದನ ರೂಪಿಯಾದ ಪರಮಾತ್ಮ ಇದ್ದಾನಂತೆ. ಅಥವಾ ಲೋಹಿತ ಶಬ್ದಕ್ಕೆ ಬೇಗನೆ ಪ್ರಕಾಶಿತ ಅಥವಾ ಥಳಥಳ ಹೊಳೆಯುವಿಕೆ ಅಂತ ಇನ್ನೊಂದು ಅರ್ಥ. ಕೆಂಪು ಬಣ್ಣದ ಹರಳನ್ನು ಹಾಕ್ಕೊಂಡಾಗ ಅವ್ರ ಉಂಗುರ ಎದ್ದು ಕಾಣಿಸ್ತಿರ್ತದೆ. ಅದಕ್ಕೋಸ್ಕರವೇ ಪ್ರದೀಪ್ತ ಚಕ್ರ ಇವ ಯಾವತ. ಲೋಹಿತ ಅಕ್ಷ, ಅಕ್ಷ ಅಂತಿಕೊಂಡಂತಂದರೆ ಚಕ್ರಕ್ಕೆ ಅಕ್ಷ ಅಂತ ಕರೀತಾರೆ. ಚಕ್ರದ ಅರೆಗಳು ಅಂತೇನಿದೆ. ಲೋಹಿತಾಕ್ಷ ಒಳ್ಳೆ ಥಳಥಳ ಹೊಳೆಯುವ ಚಕ್ರವುಳ್ಳವನ್ನಂತೂ ಕೂಡ ಅರ್ಥವಾಗ್ತದೆ. ನೋಡಿ ಸಂಸ್ಕೃತ ವೈಶಿಷ್ಟ್ಯ ಏನಿದೆ. ಭಾಗವತಲ್ಲಿ ಕೂಡ ಇದೇ ರೀತಿ ಬರ್ತದೆ. ತಮನ್ಮಧಾವತ್ ಭವತ್ರಥಾಂಗಂ ದಾವಾಗ್ನಿರುದ್ಧೂತ ಶಿಖೋ ಯಥಾಹಿಂ. ಪರಮಾತ್ಮ ಚಕ್ರ ಹಿಡಿದು ಬಂದರೆ ಶತ್ರುಗಳು ಆ ಥಳಥಳ ಹೊಳೆಯುವ ಚಕ್ರ ನೋಡೇ ಗಾಬರಿಯಾಗಿ ಓಡೋಗ್ತಾರೆ. ಆದ್ದರಿಂದಾಗಿ ಪರಮಾತ್ಮ ರಜೋಗುಣದ ಕೆಂಪು ಬಣ್ಣದವನಾಗಿಯೂ ರಜೋಗುಣಕ್ಕೆ ಉನ್ನಾಹ ಕೊಡುವುದರ ಜೊತೆಯಲ್ಲಿ ಸಂಪೂರ್ಣ ಜಗತ್ತಿನ ಸಂರಕ್ಷಣವನ್ನು ಕೂಡ ಮಾಡ್ತಾನೆ. ಆದ್ದರಿಂದಾಗಿ ಹೋದ್ಸಲ ನಾನು ಹೇಳಿದಂತೆ ತಸ್ಯ ಹೇತಸ್ಯ ಪರಮಸ್ಯ ನಾರಾಯಣಸ್ಯ ಚತ್ವಾರಿ ರೂಪಾಣಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಬಿಳಿ, ರಕ್ತ, ಸುವರ್ಣವರ್ಣ, ಕಪ್ಪು ವರ್ಣ. ಆದ್ದರಿಂದಾಗಿ ಪರಮಾತ್ಮ ಸೃಷ್ಟಿ ಮಾಡುವಾಗ, ಅಸುರನ್ನು ಸಂಹಾರ ಮಾಡುವಾಗ
ರಜೋಗುಣವನ್ನು ಸೃಷ್ಟಿಸಿ ಅವರನ್ನು ತಾನು ಆ ರೀತಿಯಾಗಿರ್ತಕ್ಕಂಥ ಆಕೃತಿಯನ್ನು ತೆಗೆದುಕೊಂಡು ಶತ್ರುಗಳನ್ನು ನಾಶ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಲೋಹಿತಾಕ್ಷ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಹೆಸರು. ಪರಮಾತ್ಮನ ಚಿಂತನೆ ಮಾಡುವಾಗ ಇಷ್ಟೆಲ್ಲ ವಿಚಾರಗಳನ್ನು ಮಾಡಬೇಕು. ಇನ್ನು ಮಹಾಭಾರತ 10ನೇದ ಮುಂದಿನ ಭಾಗ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ರಾಜ್ಯಮೇಶಂ ಒಂದೇ ಭವಗ್ನಮರಾಸುರ ಸಿದ್ಧ ಸಂಘಂ. ಹಿಂದಿನ ಪ್ರಕರಣದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೀವಿ, ಪುರಾಣಗಳನ್ನು ಹೇಗೆ ಅಧ್ಯಯನ ಮಾಡಬೇಕು. ಪುರಾಣಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಥೆಗಳು ಬರ್ತವೆ. ಕೆಲವು ಕಡೆಯಲ್ಲಿ ಶ್ರೀಕೃಷ್ಣ ತನಗೆ ಸಂತಾನ ಆಗಬೇಕು ಅಂತ ತಿಳ್ಕೊಂಡು ಅಂಥೇಳಿ ರುಕ್ಮಿಣಿಯನ್ನು ಕೈಲಾಸ ಕರೆದುಕೊಂಡು ಹೋಗಿ ನನಗೆ ಸಂತಾನವನ್ನು ಕೊಡು ಅಂತ ತಿಳ್ಕೊಂಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾನೆ. ಹಾಗಾದರೆ ಕೃಷ್ಣನಿಗಿಂತಲೂ ರುದ್ರದೇವರು ಶ್ರೇಷ್ಠರೇ ಅಂತನೂ ಪ್ರಶ್ನೆ ಬರ್ತದೆ. ಕೆಲವು ಪುರಾಣಗಳಲ್ಲಿ ರುದ್ರದೇವರೇ ಮುಖ್ಯ, ಉಳಿದ ಅವರಿಂದಲೇ ಎಲ್ಲ ಬ್ರಹ್ಮ ವಿಷ್ಣು ಎಲ್ಲರೂ ಹುಟ್ಟಿದರು ಅಂತ ತಿಳ್ಕೊಂಡಂತ ಕಥೆ ಬರ್ತದೆ. ಇನ್ನೊಂದು ಕಡೆಗೆ ವಿಷ್ಣು ಸರ್ವೋತ್ತಮ ಅಂತ ಬರ್ತದೆ. ಹೀಗೆ ಪರಸ್ಪರ ವಿರುದ್ಧ ಇದ್ದಾಗ ಏನಂತ ತಿಳಿದುಕೊಳ್ಬೇಕು ನಾವು. ಶ್ರೀಮದಾಚಾರ್ಯ ಮಹಾಭಾರತ ತಾತ್ಪರ್ಯ ಓದದೇ ಇದ್ದರೆ ನಮಗೆ ಭ್ರಮೆ ಬರೋದು ನಿಶ್ಚಿತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಿರ್ದೋಷತ್ವಂ ತಾರತಮ್ಯಂ ಮುಕ್ತಾನಾಂ ಅಪಿಚೋಚ್ಯತೆ ಏತದ್ವಿರುದ್ಧಂ ಯತ್ಸರ್ವಂ ತನ್ಮೋಹ ಏತಿ ನಿರ್ಣಯ. ಪರಮಾತ್ಮ ನಿರ್ದೋಷ, ದೋಷರಹಿತ. ಪರಮಾತ್ಮ ದೋಷರಹಿತನಾಗಿದ್ದಾನೆ ಅನ್ನುವ ಸಿದ್ಧಾಂತ ಗಟ್ಟಿಯಾಗಿಟ್ಟುಕೊಳ್ಳಿ. ಕೃಷ್ಣ ಬೆಣ್ಣೆದನ್ನು ಕಳ್ಳತನ ಮಾಡಿದ, ಆವಾಗ ಅಸುರ ಮೋಹನಾರ್ಥವಾಗಿ ಸಜ್ಜನರಿಗೆ ಆನಂದ ಕೊಡೋದಕ್ಕೋಸ್ಕರ ಯಾರ ಮನೆ ಬೆಣ್ಣೆ ಕಳ್ಳತನ ಮಾಡಿದ ಅವರಿಗೆ ಸದ್ಗತಿಯನ್ನು ಕೊಟ್ಟ ಪರಮಾತ್ಮ. ರಾಮ ಸೀತೆಯನ್ನು ಹುಡುಕ್ತಾ ಭಾಳ ದುಃಖಿತನಾಗಿದ್ದ, ಅಂದರೆ ದುಃಖಿತನಂತೆ ನಾಟಕ ಮಾಡಿದ ಅಂತ ಅರ್ಥವನ್ನು ಇಟ್ಟುಕೊಳ್ಬೇಕು. ಕೃಷ್ಣ ರುದ್ರದೇವರ ಹತ್ತಿರ ವರವನ್ನು ಕೇಳಿಕೊಂಡ, ಅಸುರ ಮೋಹನಾರ್ಥವಾಗಿ ಈ ರೀತಿಯಾಗಿ ಪರಮಾತ್ಮ ಮಾಡ್ತಾನೆ. ಇದೇನು ಅಸುರ ಮೋಹನಾರ್ಥ ಅಂತ ತಿಳ್ಕೊಂಡಂತಂದರೆ, ಪ್ರತಿಯೊಬ್ಬರಿಗೂ ಅವರವರ ಯೋಗ್ಯವಾಗಿರ್ತಕ್ಕಂಥ ಜ್ಞಾನ ಕೊಡಬೇಕು. ಅವರಿಗೆ ಅವರು ತಮ್ಮ ಯೋಗ್ಯತಾನುಸಾರವಾಗಿ ಅರ್ಥ ಮಾಡ್ಕೋತಾರೆ. ಬ್ರಹ್ಮದೇವರ ಹತ್ತಿರ ದೇವತೆಗಳು ಬಂದರು, ಅಸುರರು ಬಂದರು, ಮನುಷ್ಯರು ಬಂದರು. ನಮಗೆ ಮಾರ್ಗದರ್ಶನ ಮಾಡು ಬ್ರಹ್ಮದೇವರೇ ಅಂತ ತಿಳ್ಕೊಂಡಂತೇಳಿ ಬಂದಾಗ ಆವಾಗ ಬ್ರಹ್ಮದೇವರು ಅವರಿಗೆ 3 ಮಂದಿ ಒಂದೇ ಕಾಲಕ್ಕೆ ಬಂದಿದ್ದಾರೆ. ಅವ್ರಿಗೇನು ಹೇಳಬೇಕು? ಬ್ರಹ್ಮದೇವರು ಹೇಳಿದರು ದ ದ ದ. ಪುರಾಣದಲ್ಲಿ ಕಥೆ ಬರ್ತದೆ. ದ ದ ದ ಅಂತಂದರೆ ಏನು? ಪರಮಾತ್ಮ ಬ್ರಹ್ಮದೇವರು ಹೇಳಿದರು, ದೇವತೆಗಳಿಗೆ ಹೇಳಿದರು ದಮಧ್ವಂ. ದಮ ಅಂದರೆ ಇಂದ್ರಿಯ ನಿಗ್ರಹ. ದೇವತೆಗಳು ನಿಮಗೆಲ್ಲ ಥರದ ಸುಖ ಸಮೃದ್ಧಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ, ಅದರ ಮೇಲೆ ಆಸಕ್ತರಾಗಬೇಡಿ, ಅದೆಲ್ಲೂ ಭಗವತ್ ಪೂಜೆಗೋಸ್ಕರ ಉಪಯೋಗಿಸಿ ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಉಪದೇಶ ಇತ್ತು.
ಅಸುರರಿಗೆ ಉಪದೇಶ ಇತ್ತು. ದಯಧ್ವಂ, ಮಹಾಕ್ರೂರ ಜನ, ನೀವು ಜನರ ಮೇಲೆ ದಯ ತೋರಿಸೋದಿಲ್ಲ, ಅನೇಕ ಪಾಪ ಮಾಡ್ತೀರಿ, ಆ ಪಾಪದ ಕೆಲಸ ನಿಲ್ಲಿಸಿ ದಯ ಮಾಡಿ ಅಂತ ಹೇಳ್ಕೊಂಡು ಅಂತ ಹೇಳಿದ್ರು. ಮನುಷ್ಯರಿಗೆ ಹೇಳಿದರು ದತ್ತ, ದಾನ ಕೊಡಿ. ಯಾಕೆ? ನೀವು ಯಾವ ದಾನ ಕೊಡ್ತೀರಿ ಮುಂದಿನ ಜನ್ಮದಲ್ಲಿ ಅದು ನಿಮಗೆ ಸಿಗ್ತದೆ, ವಾಪಸ್ 100 ಪಟ್ಟು ಸಿಗ್ತದೆ. ಹೆಣ್ಣು ಮಕ್ಕಳಿಗೆ ಒಳ್ಳೆ ಮನೆಯನ್ನು ನೋಡಿ ದಾನ ಮಾಡಿದರೆ, ಕನ್ಯಾದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಹೆಂಡತಿ ಸಿಗ್ತಾಳೆ. ಇಲ್ಲಿ ನಮ್ಗೆ ಹೆಣ್ಮಕ್ಳೇ ಇಲ್ಲ ಅಂತಂದರೆ, ಯಾರು ಬಡವರು ಇರ್ತಾರೆ ಅವರು ಕನ್ಯಾದಾನ ಖರ್ಚು ಕೊಟ್ಬಿಡಿ, ಕನ್ಯಾದಾನ ಮಾಡಿ ಫಲ ಬರ್ತದೆ. ಈ ಜನ್ಮದಲ್ಲಿ ಅನ್ನದಾನ ಮಾಡಿದರೆ ಹೊಟ್ಟೆ ತುಂಬ ಊಟ ಸಿಗ್ತದೆ, ಇನ್ನೊಬ್ಬರಿಗೆ ಊಟಕ್ಕೆ ಹಾಕುವಷ್ಟು ಯೋಗ್ಯತೆ ಬರ್ತದೆ. ವಸ್ತ್ರದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಬೇಕಾದಷ್ಟು ವಸ್ತ್ರ ಸಿಗ್ತದೆ. ವಿದ್ಯಾದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಗುರುಗಳು ಸಿಗ್ತಾರೆ. ಈ ರೀತಿಯಾಗಿ ನಾವು ಹಿಂದಿನ ಜನ್ಮದಕ್ಕೆ ಇಟ್ಕೊಂಡು ಬಂದಿದ್ದೇವೆ, ಈ ಜನ್ಮ ಅನುಭವಿಸಬೇಕಲೇಬೇಕು. ಮುಂದಿನ ಜನ್ಮಗಳಲ್ಲಾದರೂ ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುವಂತೆ ದಾನ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಹೇಳಿದರು. ಒಂದೊಂದು ಸಲ ಒಂದೇ ಉಪದೇಶ ಜನರು 2 ರೀತಿಯಾಗಿ ತಿಳ್ಕೊಳ್ತಾರೆ. ಅಸುರರಿಗೆ ಅಸುರ ಸ್ವಭಾವ ಅಂತೇನಿದೆ, ಅಸುರ ಸ್ವಭಾವ ಅವರು ವಿರುದ್ಧಾರ್ಥವನ್ನು ಮಾಡಿಕೊಂಡೇ ಪಾಪಗಳನ್ನು ಮಾಡಿ ಅಂದ ಸಮಸ್ಯೆ ಹೋಗಬೇಕು. ಪರಮಾತ್ಮ ಅವರಿಗೆ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದಾಗಿ ದೇವರು ನಮ್ಮಂಗೆ ಮನುಷ್ಯ ಬಿಡು, ನಮ್ಮಂತೆ ಮನುಷ್ಯ ಇದ್ದಾನೆ ಅವನು. ಕೃಷ್ಣ ಹುಡುಗಿಯರ ಜೊತೆ ಕುಣಿದಾಡ್ತಾನೆ, ಎಷ್ಟೋ ಜನ ಮದುವೆ ಮಾಡ್ಕೊಳ್ತಾನೆ. ರಾಮ ಅಳ್ತಾನೆ ಹೆಂಡತಿ ಕಳ್ಕೊಂಡು, ಇವನು ನಮಗೆ ಬಿಡು ಅಂತ ತಿಳ್ಕೊಂಡಂತ ದೈತ್ಯರು ಅರ್ಥ ಮಾಡ್ಕೊಳ್ತಾರೆ. ಆದರೆ ಒಳ್ಳೆ ಗುರುಗಳು ಸಿಕ್ಕ ಮನುಷ್ಯರು ಇಲ್ಲ, ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ. ಇದನ್ನು ಒಂದು ರೀತಿಯಿಂದ ಸಜ್ಜನರಿಗೆ ಪರಮಾತ್ಮ ನೋಡಿ ಹೇಗೆ ನಾಟಕ ಮಾಡ್ತಾ ಇದ್ದಾನೆ ಅಂತ ಸಂತೋಷ ಕೊಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ಮುಖ್ಯ ತತ್ವವನ್ನು ನೆನಪಿಟ್ಕೊಳ್ಬೇಕು. ಪರಮಾತ್ಮ ಅನಂತ ಗುಣ ದೋಷಹೀನ, ದೇವರಲ್ಲಿ ದೋಷ ಇಲ್ಲ. ಆ ನಂತರ ಮತ್ತೇನಿಲ್ಲ ಪರಮಾತ್ಮನಲ್ಲಿ? ನಿರ್ದೋಷತ್ವಂ ತಾರತಮ್ಯಂ, ದೇವತೆಗಳನ್ನು ಹಿಡಿದುಕೊಂಡು ದೈತ್ಯನ ಹಿಡ್ಕೊಂಡು ಎಲ್ಲರಿಗೂ ತಾರತಮ್ಯ ಇದೆ. ಈ ತಾರತಮ್ಯ ಎಂದಿಗೂ ಹಿಂದೆ ಮುಂದಾಗೋದಿಲ್ಲ. ಆ ನಂತರ ಪರಮಾತ್ಮ ನಮಗಷ್ಟೇ ಅಲ್ಲ, ಮುಕ್ತರಿಗೂ ನಿಯಾಮಕ. ಆದ್ದರಿಂದ ಯಾರೂ ಸ್ವತಂತ್ರ, ಪರಮಾತ್ಮನನ್ನು ಬಿಟ್ಟು ಯಾರೂ ಸ್ವತಂತ್ರರಲ್ಲ. ಈ 3 ವಿಷಯ ತಿಳಿದುಕೊಳ್ಳಿ. ಏನು? ನಿರ್ದೋಷತ್ವಂ ತಾರತಮ್ಯಂ ಮುಕ್ತಾನಾಮಪಿ ಚೋಚ್ಯತೆ. ಈ 3 ಪಾಯಿಂಟಿನ ವಿರುದ್ಧ ಏನೇನು ನಮಗೆ ಪುರಾಣದಲ್ಲಿ ಸಿಗ್ತದೆ ಅದೆಲ್ಲವೂ ಕೂಡ ಮೋಹಾಯ ಇವ. ಪರಮಾತ್ಮ ದೈತ್ಯ ಮೋಹನಾರ್ಥ ಸಜ್ಜನಿಗೆ ಆನಂದ ಕೊಡೋದಕ್ಕೋಸ್ಕರ ಮಾಡುವ ನಾಟಕ ಅಂತ ಅನ್ನೋದನ್ನು ಇಟ್ಕೊಂಡ್ಬಿಡಿ. ಇಷ್ಟು ಇಟ್ಕೊಂಡ್ರೆ ನಿಮಗೆ ಸಂಶಯ ಬರೋದಿಲ್ಲ. ಗಣಪತಿ ಶ್ರೇಷ್ಠ, ಗಣಪತಿಯಿಂದಲೇ ವಿಷ್ಣು ನಿರ್ಮಾಣ ಅದಂತ ಶ್ಲೋಕ ಸಿಗ್ತವೆ ನಿಮಗೆ. ಸ್ಕಾಂದ ಪುರಾಣ, ಶಿವಪುರಾಣ ಇತ್ಯಾದಿಗಳಲ್ಲಿ. ಅಲ್ಲದೆ ಮತ್ತು ಅವೆಲ್ಲ ಪುರಾಣ ವೇದವ್ಯಾಸರೇ ಬರೆದವರಲ್ಲೇನು? ವೇದವ್ಯಾಸರೇ ಬರೆದಿದ್ದಾರೆ, ಅವರು ತಪ್ಪಾಗಿ ಬರೀಬೇಕು? ಇಲ್ಲ, ಅಲ್ಲಿ ಪುರಾಣದ ರಹಸ್ಯ ತಿಳಿದುಕೊಳ್ಬೇಕು. ಹೇಗೆ ಅಂತಕೊಂಡಂತಂದರೆ, ಪರಮಾತ್ಮ ರುಕ್ಮಿಣಿಯನ್ನು ಕರೆದುಕೊಂಡು ಶಿವನ ಹತ್ತಿರ ಹೋದ. ಕಥೆ ಬರ್ತದೆ. ಶಿವ ಅಂತಂದು ಕೂಡ ಪರಮಾತ್ಮನೇ ಶಿವ, ಯಾಕೆ ಎಲ್ಲ ಶಬ್ದಗಳು ಪರಮಾತ್ಮ ವಾಚ್ಯಗಳು. ಆದ್ದರಿಂದಾಗಿ ರುಕ್ಮಿಣಿಯನ್ನು ತೆಗೆದುಕೊಂಡು ತನ್ನ ಮಂಗಲವಾದ ರೂಪದ ಕಡೆಗೆ ತಂದೆ ರೂಪದಲ್ಲಿ ಐಕ್ಯವನ್ನು ಹೊಂದಿ
ಸಜ್ಜನರಿಗೆ ನೋಡ್ರಪ್ಪ ನಾನು ಈ ರೀತಿ ನಾಟಕ ಮಾಡ್ತೇನೆ ಅಂತ ತೋರಿಸಿದ ಪರಮಾತ್ಮ. ರಾಮ ಅತ್ತಬರಂತೆ ನಾಟಕ ಮಾಡಿದ. ಯಾಕೆ? ರಾವಣನಿಗೆ ಗೊತ್ತಾಗಬೇಕು, ರಾಮ ಹೆಂಡತಿ ವಿರದಿಂದ ಸುಣ್ಣಾಗಿದ್ದಾನೆ, ಅವನೇ ನನ್ನ ಮೇಲೆ ಮಾಡ್ತಾನೆ ಅಂತಕೊಂಡು ನಿಶ್ಚಿಂತನಾಗಿರ್ಬೇಕು ಅವನು. ಅವಾಗ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಪರಮಾತ್ಮ ನಿರ್ದೋಷ ಮತ್ತು ಜಗತ್ತಿನಲ್ಲಿ ದೇವತೆಗಳಲ್ಲಿ ಎಲ್ಲ ಕಡೆಯಲ್ಲೂ ತಾರತಮ್ಯ ಇದೆ. ಆ ನಂತರ ಮುಕ್ತರೂ ಕೂಡ ಪರಮಾತ್ಮನ ಅಧೀನ ಅಂದಮೇಲೆ ಪರಮಾತ್ಮನನ್ನು ಬಿಟ್ಟು ಯಾರೂ ಸ್ವತಂತ್ರರಲ್ಲ. ಇಷ್ಟು ಮೂರನ್ನ ನೆನಪಿಟ್ಟುಕೊಂಡರೆ ನಿಮಗೆ ಭಾಗವತ ಕೇಳಿ ಮಹಾಭಾರತ ಕೇಳಿ ಸಂಶಯ ಬರೋದೇ ಇಲ್ಲ. ಏನ್ರಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಹೊಡಿ ಕರ್ಣನನ್ನು. ಅರ್ಜುನ ಹೇಳ್ತಾನೆ, ಅವನು ಪಾಪ ಕೆಳಗಿಳಿದಾನ, ರಥ ಗಾಲಿ ತೆಗಿಲಿಕ್ಕತ್ತಾನ. ಈಗ ಹಂಗೆ ಹೊಡಿಲ್ಲ, ನಾ ಹೇಳ್ತೀನಿ ಹೊಡಿ. ಅವನು ಮೋಸ ಮಾಡ್ಯಾನ, ಮೋಸಕ್ಕೆ ಪ್ರತಿ ಮೋಸವೇ ಉತ್ತರ. ಶಟೇ ಶಟ್ಯಂ ಸಮಾಚಾರ. ಕೃಷ್ಣ ಹೀಗಾಕೆ ಮಾಡಿದ ಅಂತ ತಿಳ್ಕೊಂಡಂತಂದರೆ ಕರ್ಣ ಇನ್ನೂ ಹೆಚ್ಚು ದಿವಸ ಜೀವಂತಿದ್ರೆ ಹೆಚ್ಚು ಪಾಪ ಮಾಡ್ತಿದ್ದ. ಕರ್ಣ ಸೂರ್ಯನ ಅವತಾರ, ಹೆಚ್ಚು ಪಾಪ ಮಾಡೋದು ಬೇಡ, ಬೇಗನೆ ಈ ಶರೀರದಿಂದ ಮುಕ್ತಿಯಾಗಲಿ, ತನ್ನ ಮೂಲ ರೂಪವನ್ನು ಹೊಂದಲಿ ಅಂತಂದು ಕರುಣೆ ತೋರಿಸಿದ ಪರಮಾತ್ಮ. ವ್ಯವಹಾರದಲ್ಲಿ ತಪ್ಪು ಮಾಡಿದವರಿಗೆ ಕಠೋರ ಶಿಕ್ಷೆ ಕೊಡಬೇಕು ಅಂತ ಶಿಕ್ಷಣವನ್ನು ಕೂಡ ಕೊಟ್ಟ. ಪರಮಾತ್ಮನ ಒಂದೊಂದು ಕ್ರಿಯೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂದೇಶಗಳಿರ್ತವೆ. ಆದ್ದರಿಂದಾಗಿ ಆಚಾರ್ಯ ಹೇಳ್ತಾರೆ, ವರಾಹ ಪುರಾಣದ ಬಂದಿರತಕ್ಕಂಥ ವಾಕ್ಯ ನೆನಪಿಟ್ಟುಕೊಳ್ಳಿ. ನಿರ್ದೋಷತ್ವಂ ತಾರತಮ್ಯಂ ಮುಕ್ತಾನಾಮಪಿ ಚೋಚ್ಯತೆ ಏತದ್ವಿರುದ್ಧಂ ಯತ್ಸರ್ವಂ ತನ್ಮೋಹ ಏತಿ ನಿರ್ಣಯ. ಇದನ್ನು ಗಟ್ಟಿಯಾಗಿಟ್ಕೊಳ್ಳಿ, ಪುರಾಣ ಅಧ್ಯಯನ ಮಾಡ್ತಕ್ಕಂಥವ್ರು. ಹಾಗಾದರೆ ಸ್ಕಂದ ಪುರಾಣ, ಶಿವಪುರಾಣ ಇವು ಕೂಡ ವೇದವ್ಯಾಸರು ನಿರ್ಮಾಣ ಮಾಡಿದ್ದು. ಆದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಗೊತ್ತಾಗಬೇಕಾಗ್ತದೆ. ಸ್ಕಾಂದೇಪ್ಯುಕ್ತಂ ಶಿವೇನೇವ, ತನ್ನ ಮಗನಾಗಿರ್ತಕ್ಕಂಥ ಸ್ಕಂದನಿಗೆ ರುದ್ರದೇವರು ಉಪದೇಶ ಮಾಡ್ತಾರೆ ಸ್ಕಂದ ಪುರಾಣದಲ್ಲಿ. ಉಪದೇಶ ಮಾಡುವಾಗ ಷಣ್ಮುಖ ಶ್ರೇಷ್ಠ, ಆನಂತರ ಶಿವಶ್ರೇಷ್ಠ ಇತ್ಯಾದಿ ವಿಚಾರ ಬರ್ತದೆ. ಆಗ ಷಣ್ಮುಖ ಕೇಳ್ತಾನೆ, ಇನ್ನು ಭಾಗವತ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ, ಮತ್ತು ನೀವು ಹೀಗೆ ಹೇಳಲಿಕ್ಕತ್ತೀರಿ ಹೇಗೆ ಅಂತಕೊಂಡಂತಂದರೆ ರುದ್ರದೇವರು ಉತ್ತರ ಕೊಡ್ತಾರೆ. ಶಿವಶಾಸ್ತ್ರೇಪಿ ತದ್ಗ್ರಾಹ್ಯಂ, ಸ್ಕಂದ ಪುರಾಣ ಇರಲಿಯಪ್ಪ, ಅದು ಶಿವಪುರಾಣ ಇರಲಿ, ಲಿಂಗಪುರಾಣ ಇರಲಿ, ವಾಯುಪುರಾಣ ಇರಲಿ, ಎಲ್ಲಿ ರುದ್ರದೇವರು ಶ್ರೇಷ್ಠ, ಗಣಪತಿ ಶ್ರೇಷ್ಠ, ಉಳಿದ ದೇವತೆಗಳು ಶ್ರೇಷ್ಠ ಅಂತ ಹೇಳ್ತಾರೆ, ಅದೆಲ್ಲೂ ಕೂಡ ಅವರವರು ತಮ್ಮ ಸ್ಥಾನದಲ್ಲಿ ಮಾತ್ರ ಶ್ರೇಷ್ಠ. ಆದರೆ ಎಲ್ಲರಿಗೂ ಕುಂತಲ ಶ್ರೇಷ್ಠ ಪರಮಾತ್ಮ ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಒಂದು ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಶ್ರೇಷ್ಠ, ಆ ಸ್ಕೂಲಿನ ಮತ್ತು ಇನ್ನೊಂದು ಸ್ಕೂಲಿಗೆಲ್ಲ ಅವನು, ಇನ್ನೊಂದು ಸ್ಕೂಲಿಗೆ ಹೆಡ್ ಮಾಸ್ಟರ್ ಅಂತ ಯಾರು ಕರೀತಾರೇನು. ಒಂದು ಕ್ಲಾಸಿಗೆ ಕ್ಲಾಸ್ ಟೀಚರ್ ಶ್ರೇಷ್ಠ, ಅವನಿಗಿಂತ ಶ್ರೇಷ್ಠ ಪ್ರಿನ್ಸಿಪಾಲ್, ಹೆಡ್ ಮಾಸ್ಟರ್, ಅವನಿಗಿಂತ ಶ್ರೇಷ್ಠ ಮ್ಯಾನೇಜ್ಮೆಂಟ್ನಲ್ಲಿರ್ತಕ್ಕಂಥ ಓನರ್, ಅವನಿಗಿಂತ ಶ್ರೇಷ್ಠ ಎಜುಕೇಷನ್ ಸೆಕ್ರೆಟರಿ, ಅವನಿಗಿಂತ ಶ್ರೇಷ್ಠ ಎಜುಕೇಷನ್ ಮಿನಿಸ್ಟರ್, ಅವನಿಗಿಂತ ಶ್ರೇಷ್ಠ ಚೀಫ್ ಮಿನಿಸ್ಟರ್, ಅವನಿಗಿಂತ ಶ್ರೇಷ್ಠ ಪ್ರೈಮ್ ಮಿನಿಸ್ಟರ್. ಎಲ್ಲಿ ರುದ್ರದೇವರು ಶ್ರೇಷ್ಠ ಅಂತ ಬರ್ತದೆ, ರುದ್ರದೇವರವರೆಗೂ ಇರತಕ್ಕಂಥ ಕೆಟಗರಿ ಅವರು. ರುದ್ರದೇವರಿಗಿಂತ ಕೆಳಗಿರುವ ಇಂದ್ರ, ಕಾಮ ಇತ್ಯಾದಿ ಎಲ್ಲರಿಗಿಂತಲೂ ಶ್ರೇಷ್ಠ ರುದ್ರದೇವರು. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಯಾವ ಪುರಾಣದಲ್ಲಿ ಗಣಪತಿ ಶ್ರೇಷ್ಠ ಅಂತ ಬರ್ತದೆ, ಗಣಪತಿಯ ಕಕ್ಷೆಯವರೆಗೂ ಅವ್ರು ಶ್ರೇಷ್ಠ, ಅವ್ರಿಗಿಂತ ಕೆಳಗಿನ ಕಕ್ಷೆಯವರಿಗಿಂತ ಅವ್ನು ಶ್ರೇಷ್ಠ ಅಂತ ಅರ್ಥ ಮಾಡ್ಕೊಳ್ಬೇಕು. ಭಗವತ್ ಶಾಸ್ತ್ರ ಯೋಗಿಯತ, ಭಾಗವತ ಶಾಸ್ತ್ರಕ್ಕೆ ಅನುಕೂಲವಾದ ಅರ್ಥವನ್ನೇ ಉಳಿದ ಪುರಾಣಗಳಲ್ಲಿ ಮಾಡಬೇಕು.
ಸರಿಯಪ್ಪ, ಇಷ್ಟೆಲ್ಲ ಸರಿ, ಇಷ್ಟೆಲ್ಲ ತಲೆ ತಿಂತಾ ಇದ್ದೀರಲ್ಲ, ಹೋಗಲಿ. ದೇವರನ್ನು ಹೌದು, ರಾಮ ಅತ್ತ ಅಂತ ತಿಳ್ಕೊಂಡು 8 ಗಂಟೆ ಹೋಗ್ತಾರೆ. ರಾಮ ಅತ್ತ, ಮನುಷ್ಯನಾಗ ಹುಟ್ಟಿದ ಅತ್ತ. ರಾಮನಿಗೆ ಗಾಯ ಆಯಿತು, ಕೃಷ್ಣನಿಗೆ ಗಾಯ ಆಯಿತು, ಕೃಷ್ಣ ಕಳ್ಳತನ ಮಾಡ್ದ, ಇಲ್ಲಿ ಬಂದಾಗ ಆಯಿತು. ಈ ರೀತಿಯಾಗಿ ತಿಳಿದುಕೊಂಡರೆ ಪರಮಾತ್ಮನ ವಿಷಯದಲ್ಲಿ ಪರಮಾತ್ಮ ದೋಷಯುಕ್ತ ಅಂತ ತಿಳಿದುಕೊಂಡರೆ ಅನ್ನಂತಮಸ್ಸಾಗ್ತದೆ, ನಿತ್ಯ ದುಃಖ. ಇಲ್ಲ ಪರಮಾತ್ಮ ಸರ್ವೋತ್ತಮ ಅಂತ ತಿಳಿದುಕೊಂಡ್ರೆ ಮೋಕ್ಷ ಸಿಗ್ತದೆ. ಆಚಾರ್ಯರು 53ನೇ ಶ್ಲೋಕದಲ್ಲಿ ತಾತ್ಪರ್ಯದಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಪರಮೋ ವಿಷ್ಣುರೇವೈಕಃ, ಪರಮಾತ್ಮ ಒಬ್ಬನೇ ಸರ್ವಶ್ರೇಷ್ಠನು. ತಜ್ಞಾನಂ, ಅವನ ವಿಷಯದಲ್ಲಿ ಸರಿಯಾದ ತಿಳುವಳಿಕೆ, ಮೋಕ್ಷ ಸಾಧನಂ, ಅದು ಮೋಕ್ಷಕ್ಕೆ ಸಾಧನವಾಗಿದೆ. ಶಾಸ್ತ್ರಾಣಂ ನಿರ್ಣಯ ಸ್ತ್ವೇಷ, ಇದು ಶಾಸ್ತ್ರದ ನಿರ್ಣಯ. ಶಾಸ್ತ್ರದ ಈ ರೀತಿಯಾಗಿ ಶಾಸ್ತ್ರ ನಿರ್ಣಯ ಮಾಡಿದ್ದಾರೆ. ತದನ್ಯತ್ ಮೋಹನಾಯ ಸಹ, ಉಳಿದದ್ದೆಲ್ಲೂ ಕೂಡ ಮೋಹಕ. ಇಲ್ಲ ಹೀಗೆ ಅರ್ಥ ಮಾಡಬೇಕು. ಹೌದು, ಅರ್ಥ ಮಾಡಬೇಕಾಗ್ತದೆ. ಸಂದರ್ಭ ಬಂದಾಗ ಅರ್ಥವನ್ನು ವಿಚಾರ ಮಾಡಬೇಕಾಗ್ತದೆ. ಮಗ, ಒಂದು 5-6 ವರ್ಷದ ಮಗ ಅಥವಾ ಮಗಳು, ಅಮ್ಮನಿಗೆ ಅಮ್ಮ ಕೊಬ್ಬರಿ ವಡಿ ಮಾಡಿಕೊಡು ಅಂತ ತಗೊಂಡು ದುಂಬಾಲು ಬಿದ್ಲು. ಆ ನಂತರ ತಾಯಿ ಹೇಳಿದ್ಲು, ನೋಡು ನಿನ್ನೆ ನಮ್ಮ ಗಿಡದಿಂದ ಕೆಲವು ತೆಂಗಿನಕಾಯಿ ಇಳಿಸಿದ್ದೇವೆ, ಅದನ್ನು ತೊಗೊಂಬ, ತೆಂಗಿನಕಾಯಿಯಿಂದ ನಿನಗೆ ನಾನು ಕೊಬ್ಬರಿ ವಡಿ ಮಾಡಿಕೊಡ್ತೇನೆ ಅಂತ ಹೇಳಿದ್ಲು. ಆಕೆ ಹೋಗಿ ಒಳ್ಳೆ ಮೇಲೆ ಸಿಪ್ಪಿ ಸಹಿತವಾದ ತೆಂಗಿನಕಾಯಿ ತಂದು ಅಮ್ಮನಿಗೆ ಕೊಟ್ಟಳು. ಆವಾಗ ಅಮ್ಮ ಏನು ಮಾಡಿದ್ಲು, ಮೇಲಿಂದೆಲ್ಲ ಜೊಬ್ರ ತೆಗೆದ್ಲು, ಒಂದು ಬುಟ್ಟಿಲಿ ಹಾಕಿದ್ಲು, ಅಲ್ಲಿಡು, ನೀರು ಕಾಯಿಸ್ಲಿಕ್ಕೆ ಉಪಯೋಗ ಬೀಳ್ತದೆ ಅಂತ ತಿಳ್ಕೊಂಡಂತೇಳಿ. ಅಲ್ಲ ಅಮ್ಮ, ತೆಂಗಿನಕಾಯಿ ತೊಗೊಂಡು ಬಾ, ಮತ್ತು ಬಡಿ ಮಾಡ್ತೇನೆ ಅಂತ ಹೇಳ್ತಿದ್ದೀನಿ, ಎಲ್ಲ ಬಿಸಾಕು ಅಂತ ಇದ್ದೆ. ಇಲ್ಲ, ಇದು ತೆಂಗಿನಕಾಯಿ ಜುಬ್ರ. ಆ ನಂತರ ಪರಟೆ ಒಡೆದ್ಲು. ಆ ನಂತರ ಅದನ್ನು ತುರಿದು ಪರಟೆ ಬಿಸಾಕಿದ್ಲು. ಅಮ್ಮ, ತೆಂಗಿನಕಾಯಿ ಬಿಸಾಕ್ತಾ ಇತ್ತು, ತೆಂಗಿನಕಾಯಿ ಅಲ್ಲಪ್ಪ, ಅದು ಪರಟೆ. ಅದು ನಿಜವಾಗಿಯೂ ತೆಂಗಿನಕಾಯಿ ಕೋಸಂಬರಿ ಮಾಡಿರಿ, ತೆಂಗಿನ ವಡಿ ಮಾಡಿರಿ ಅಂತಂದರೆ ಜುಬ್ರದ ವಡಿ ಅಲ್ಲ, ಪರಟೆ ವಡಿ ಅಲ್ಲ, ಒಳಗಿದ್ದ ಆ ಕೊಬ್ಬರಿ ವಡಿ. ಆದ್ದರಿಂದಾಗಿ ಜಗತ್ತಿನಲ್ಲಿ ಶಾಸ್ತ್ರ ತಿಳಿದುಕೊಳ್ಳುವಾಗ ಅರ್ಥ ಮಾಡಿಕೊಳ್ಬೇಕು. ಶಿವ ಸರ್ವೋತ್ತಮ ಅಂತಂದಾಗೆ ಶಿವ ಅಂತ ಅನ್ನೋದು ಪರಮಾತ್ಮನ ಹೆಸರು, ಮಂಗಲಕರ. ಅವನ ನಂತರ ಶಿವ ಅಂತಿಕೊಂಡು ಅಂತಂದರೆ ವಾಯುದೇವರು, ಅವನ ನಂತರ ಕೈಲಾಸಪತಿ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಶಾಸ್ತ್ರದ ನಿರ್ಣಯ ಇಟ್ಟುಕೊಳ್ಬೇಕು. ಸರ್ವೋತ್ತಮ ವಿಷ್ಣು ಪರಮಾತ್ಮನ ಶ್ರೇಷ್ಠ ಜ್ಞಾನ, ಅದನ್ನು ಬಿಟ್ಟು ಬೇರೆ ವಿಷಯ ಬಂದದ್ದೆಲ್ಲವೂ ಅಸುರ ಮೋಹನಾರ್ಥಕವಾಗಿರ್ತದೆ ಅಂತನ್ನೋದು ತಿಳ್ಕೊಳ್ಬೇಕು. ಇನ್ನು ಕೆಲವು ಕಡೆಯಲ್ಲಿ ವಿವರಣೆ ಬರ್ತದೆ. ಏನು ಅಂತಿಕೊಂಡಂತಂದರೆ, ಪರಮಾತ್ಮನಲ್ಲಿ ಭಕ್ತಿ ಮಾತ್ರ ಮಾಡಿ ಜ್ಞಾನ ಯಾಕೆ ಬೇಕು? ನಮಗೆ ಆಚಾರ್ಯರು ದ್ವಾದಶ ಸ್ತೋತ್ರ ಅರ್ಥವನ್ನು ಹೇಳ್ಕೊಡ್ತಾಯಿದ್ರು. ದ್ವಾದಶ ಸ್ತೋತ್ರದಲ್ಲಿ ಬರ್ತದೆ, ಪರಮಾತ್ಮ ಮೇಲೆ ಭಕ್ತಿ ಮಾಡಿರಿ, ಕುರು ಭುಂಕ್ತ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ, ಪರಮಾತ್ಮಲ್ಲಿ ವಿನಯದಿಂದ ಭಕ್ತಿ ಮಾಡಿ ಮೋಕ್ಷ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ. ನಾವಾಗ ದ್ವಾದಶ ಸ್ತೋತ್ರ ಅರ್ಥ ತಿಳ್ಕೊಂಡು ಮೋಕ್ಷ ಬಂತು ಅಂತ ತಿಳ್ಕೊಂಡಂತೇಳಿ
ಮುಂದೆ ಹೇಳಿದರು, ಶಬ್ದ ಧಾತು ಸಮಾಸ ಅರ್ಥ ಮಾಡು. ನನಗನ್ನಿಸ್ತು ಭಕ್ತಿ ಮಾಡು ಅಂತ ಹೇಳ್ತಾರೆ. ಈಗ ಶಬ್ದ ನೋಡು, ಸಮಾಸ ಮಾಡು, ಸಂಧಿ ಮಾಡು, ಅದನ್ನು ಮಾಡು ಅಂತ ಯಾಕೆ ಹೇಳ್ಕತ್ತಾರ? ಯಾಕೆ ಹೇಳ್ತಾ ಇದ್ದಾರೆ? ಆ ನಂತರ ಮತ್ತೆ ಇಲ್ಲ, ತತ್ಸಂಖ್ಯಾನ ಓದು, ಸುಧಾ ಓದು. ಅರೆ ಭಕ್ತಿಯಿಂದ ಮೋಕ್ಷ ಸಿಗುವಾಗ ಇಷ್ಟೆಲ್ಲ ಯಾಕೆ ಶ್ರಮ ಪಡಬೇಕು ಅಂದಾಗ ಭಕ್ತಿಯಿಂದ ಅಂತಂದರೆ ಜ್ಞಾನ ಸಹಿತವಾದ ಭಕ್ತಿಯಿಂದ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಜ್ಞಾನವಿಲ್ಲದೆ ಮೋಕ್ಷ ಯಾರು ಹೇಳ್ತಾರೆ? ಹರಿ 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 ಅಂತ ತಿಳ್ಕೊಂಡಂತ ಹೇಳ್ಬಿಡು, ಎಲ್ಲ ಪಾಪ ಹೋಗ್ತದೆ, ಮೋಕ್ಷ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ. ಅದರರ್ಥ ಹರಿ ಹರಿ ಅಂದಾಗ ಪಾಪ ಹೋಗ್ತದೆ, ಆಗ ಒಳ್ಳೆ ಗುರುಗಳು ಸಿಗ್ತಾರೆ, ಮತ್ತು ಪುನಃ ಅವ್ರ ಕಡೆಯಿಂದ ಅಭ್ಯಾಸ ಮಾಡಿ ಆನಂತರ ಮೋಕ್ಷ ಹೊಂದೋದು ಅಂತ ಅರ್ಥ. ಸ್ಟೆಪ್ ಬೈ ಸ್ಟೆಪ್. 1ನೇ ಕ್ಲಾಸಿನ ಮಕ್ಕಳಿಗೆ ಸರಿಯಾಗಿ ಮಗ್ಗಿ ಕಲೀರಿ, 1+ ಗಣಿತ ಕಲೀರಿ, ಇಂಜಿನಿಯರ್ ಆಗ್ತಾರೆ. 1ನೇ ಕ್ಲಾಸಿನ ಗಣಿತ ಕಲಿತ ತಕ್ಷಣಕ್ಕೆ ಇಂಜಿನಿಯರ್ ಆಗ್ತಾರಾ? ಇಲ್ಲ. ಆದ್ದರಿಂದ ಆಯಾ ಸಂದರ್ಭದ ಮಾತುಗಳನ್ನು ಇದ್ದಾಗ ಅರ್ಥವನ್ನು ಮಾಡಿಕೊಳ್ಳದೆ ಅಲ್ಲಿರ್ತಕ್ಕಂಥ ಮಹತ್ವಪೂರ್ಣವಾದ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಬೇಕು. ಜ್ಞಾನಂ ವಿನಾತಿ ಆ ಮುಕ್ತಿ, ಜ್ಞಾನ ಇಲ್ಲದೆ ಮುಕ್ತಿ ಆಗ್ತದೆ ಅಂತ ಹೇಳುವ ಮಾತುಗಳು. ಸಾಮ್ಯಂಚ ಮಮ ವಿಷ್ಣುನ, ರುದ್ರದೇವರು ಹೇಳುವ ಮಾತಿದು. ನಾನು ಬ್ರಹ್ಮ ವಿಷ್ಣು ಮಹೇಶ್ವರು ಸಮಾನರು ಅಂತ ಹೇಳುವ ಮಾತುಗಳು. ತೀರ್ಥಸ್ನಾನ ಮಾಡಿದ ಕ್ಷಣಕ್ಕೇನೆ ಮೋಕ್ಷ ಆಗ್ತದೆ ಅಂತನ್ನುವ ಮಾತುಗಳು. ರುದ್ರದೇವರು ವಿಷ್ಣುವಿಗಿಂತ ಶ್ರೇಷ್ಠರು ಅಂತನ್ನುವ ಮಾತುಗಳು. ಆ ನಂತರ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಅಭೇದ ಇದೆ, ಮುಕ್ತ ರೂಪತ್ತು ಪರಮಾತ್ಮ ಒಬ್ಬನೇ ಇದ್ದಾರೆ, ಮುಕ್ತಿಯಲ್ಲಿ ನಾವು ಪರಮಾತ್ಮನ ಸಮಾನರಾಗ್ತೇವೆ ಇತ್ಯಾದಿ ಏನೇನು ಮಾತುಗಳು ಬರ್ತವೆ ಪುರಾಣಗಳಲ್ಲಿ. ಎಲೆ ಷಣ್ಮುಖ, ಇದು ಮೋಹಕ ವಾಕ್ಯಗಳು ಅಂತ ತಿಳ್ಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಸಾರ ಅರ್ಥ ಮಾಡಿಕೊಳ್ಬೇಕು. ಜ್ಞಾನವಿಲ್ಲದೆ ಮುಕ್ತಿ, ರುದ್ರ ಶಿವ ವಿಷ್ಣು ಶಿವ ಇಬ್ಬರು ಸಮಾನರು. ತೀರ್ಥಯಾತ್ರೆ ಮಾಡಿದರೆ ಸಾಕು. ಆನಂತರ ಶಿವನನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರು ಸಮಾನರು ಅಂತಿಕೊಂಡಂತ ತಿಳ್ಕೊಳ್ಬೇಕು. ಆನಂತರ ಮುಕ್ತಿಯಲ್ಲಿ ನಾವು ದೇವರ ಸಮಾನರಾಗ್ತೇವೆ ಅಂತಕ್ಕಂಥ ಮಾತುಗಳು ಇತ್ಯಾದಿ ಎಲ್ಲ ಮಾತುಗಳು ಕೂಡ ಮೋಹಕ ಮಾತುಗಳು. ಜಗತ್ತಿಗೆ ಅಜ್ಞರಿಗೆ ಮೋಹನಾರ್ಥವಾಗಿ, ಸಜ್ಜನರಿಗೆ ಆನಂದದಾಯಕವಾಗಿ, ಆನಂತರ ತತ್ವಜ್ಞಾನಿಗಳಿಗೆ ಸರಿಯಾಗಿ ಅಲ್ಲಿಯ ಸಂಕೇತಾರ್ಥವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಅಂಥೇಳಿ ಸ್ಕಂದ ಪುರಾಣದಲ್ಲಿ ರುದ್ರದೇವರು ತನ್ನ ಮಗನಾಗಿರ್ತಕ್ಕಂಥ ಷಣ್ಮುಖನಿಗೆ ಹೇಳ್ತಾರೆ. ಆದ್ದರಿಂದಾಗಿ ಪುರಾಣಗಳನ್ನಾಗಲಿ, ಶಾಸ್ತ್ರಗಳನ್ನಾಗಲಿ, ಭಾಗವತಾದಿಗಳನ್ನಾಗಲಿ, ರಾಮಾಯಣವನ್ನಾಗಲಿ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಮಹಾಭಾರತ ಹತ್ತನೆಯದು ಭಾಗ ಓದಬೇಕು. ಪುರಾಣದಲ್ಲಿ ಬರುವ ವಿಸಂಗತಿಗಳಿಗೆ ಏನಂತ ಅರ್ಥ ಮಾಡಬೇಕು, ಅದಕ್ಕೋಸ್ಕರ ಪುರಾಣ ಹೇಳುವುದು ಭಾಳ ಕಠಿಣ. ಅದಕ್ಕೆ ಮೊದಲು ಮಹಾಭಾರತ ಹತ್ತನೆ ಚೆನ್ನಾಗಿ ಓದಿರಬೇಕು. ಇನ್ನು ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳೋಣ. ಇವತ್ತಿನ ವಿಷಯ ತಾತ್ಪರ್ಯದಲ್ಲಿ ಪುರಾಣಗಳನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ವಿಷ್ಣು ಸರ್ವೋತ್ತಮ, ಆನಂತರ ಅವನೇ ಸ್ವತಂತ್ರ, ಆನಂತರ ತಾರತಮ್ಯ ಇದು ಅನಿವಾರ್ಯ ಇತ್ಯಾದಿ ಪ್ರಮುಖವಾದ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಪೂರ್ತಿಯಾಗಿ ಒಂದು ಗಟ್ಟಿಯಾಗಿ ಕೂತ್ಕೊಳ್ಬೇಕು. ಅದಕ್ಕೆ ವಿರುದ್ಧವಾದ ಏನು ಮಾತು ಬಂದರೂ ಕೂಡ ಅದಕ್ಕೆ ಬೇರೆ ಅರ್ಥ ಇದೆ ಅಂತ ತಿಳಿದುಕೊಳ್ಳಬೇಕು. ಇಷ್ಟು ವಿಚಾರ ನೀವು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇಂಥ ಕಥೆಗಳು ಬಂದಾಗ ಅಲ್ಲಿರ್ತಕ್ಕಂಥ ಅರ್ಥವನ್ನು ಹುಡುಕಲು ಪ್ರಯತ್ನಿಸಿ. ಈಗಾಗಲೇ ವೇಳೆ ಭಾಳ ಆಯ್ತಲ್ಲ. ಇತ್ಯಧ್ಯಕತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.